ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಈ ವಿಡಿಯೋದಲ್ಲಿ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ಸ್ಗೆ 100 MCQs ಸಾಲ್ವ್ ಮಾಡಿಸ್ತೀನಿ. ಐ ಥಿಂಕ್ ನಾನು ಈ ವಿಡಿಯೋ 1:30ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ಕಮ್ಯುನಿಟಿ ಸೆಕ್ಷನಲ್ಲಿ. ಐ ಆಮ್ ರಿಯಲಿ ಸಾರಿ ಫಾರ್ ದ ಡಿಲೇ. ಎಂತಕ್ಕೆ ಅಂದರೆ ಆಲ್ಮೋಸ್ಟ್ ಮಕ್ಕಳೇ 6 to 7 hours ನಂಗೆ ಆಯಿತು. ಸೊ ನಾನೇ ಖುದ್ದಾಗಿ ನಿಮ್ಮೆಲ್ಲ ಡಿಸ್ಟ್ರಿಕ್ಸ್ ಪೇಪರ್ಸ್ ತೊಗೊಂಡು, ನಿಮ್ಮ ಮಾಡಲ್ ಪೇಪರ್ಸ್ ತೊಗೊಂಡು, ಯಾವ MCQs ಜಾಸ್ತಿ ರಿಪೀಟ್ ಆಗುತ್ತೆ, ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ರಿಪೀಟ್ ಆಗ್ತಾಯಿದೆ ಅಂತ ಎಲ್ಲ ಚೆಕ್ ಮಾಡಿ ಕನ್ಸೈಸ್ ಮಾಡಿ 100 MCQs ಮಾಡೋಕ್ಕೆ ತುಂಬ ಸ್ವಲ್ಪ ಲೇಟ್ ಆಯಿತು. ಐ ಆಮ್ ರಿಯಲಿ ಸಾರಿ ಫಾರ್ ಡಿಲೇ ಫಾರ್ ದ್ಯಾಟ್. ಬಟ್ ಡೆಫಿನೆಟ್ಲಿ ಯು ಲೈಕ್ ದಿಸ್ ವಿಡಿಯೋ. ನಂಗೆ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಯಾವ ರೀತಿ 100 ಇದೆಯೋ ನೋಡಿ, ಇಲ್ಲಿ ಯಾವ ರೀತಿ 100 ಇದೆಯೋ ಅದೇ ರೀತಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಫಿಸಿಕ್ಸಲ್ಲಿ 100 ಬರಬೇಕು. ಸೊ ಡೋಂಟ್ ವರಿ, ನೀವು ಚೆನ್ನಾಗಿ ಮಾಡ್ತೀರಾ, ತುಂಬ ಈಸಿ ಇರುತ್ತೆ. ಆ್ಯಂಡ್ ನೀವೇನು ಓದಿದ್ರು ಅದೇ ಟೈಪ್ ಬರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಬಟ್ ಏನಂದರೆ ಆರಾಮಾಗಿ ಕಾಮಾಗಿ ಪ್ರಿಪೇರ್ ಆಗಿ ರಿವಿಷನ್ ಮಾಡಿ ಜಾಸ್ತಿ. ಆ್ಯಂಡ್ ನಿಮ್ಗೆ ಏನೇನು ಬೇಕೋ ಪಾರ್ಟ್ C, ಪಾರ್ಟ್ D, ನ್ಯೂಮರಿಕಲ್ಸು, ಡಿರೈವೇಷನ್ಸು, ನಂತರ ಯಾವ ರೀತಿ ಸ್ಟಡಿ ಮಾಡಬೇಕು, MCQs ಎಲ್ಲ ವೀಡಿಯೋಸ್ನು ಅಲ್ಲಿ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್. ನಿಮ್ಗೆ ಇನ್ನೂ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ಐ ಡೆಫಿನೆಟ್ಲಿ ದೇರ್ ಟು ಹೆಲ್ಪ್ ಯು ಔಟ್ ಟಿಲ್ ದ ಡೇ ಯು ಗೋ ಟು ಟಿಲ್ ದ ಮೂಮೆಂಟ್ ಯು ಗೋ ಟು ದ ಎಕ್ಸಾಮ್. ಓಕೆ. ಆ್ಯಂಡ್ ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಡಿಯೋದಲ್ಲಿ ಮಕ್ಕಳೇ ನಾನು 4 ಚಾಪ್ಟರ್ಸ್ ಮಾತ್ರ ತೊಗೊಂಡು 4 ಚಾಪ್ಟರ್ MCQs ಆ್ಯಡ್ ಮಾಡಿಲ್ಲ. ಒಂದು ಎಲೆಕ್ಟ್ರಿಕ್ ಚಾರ್ಜಸ್ಸು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು, ರೇ ಆಪ್ಟಿಕ್ಸು, ನಂತರ ವೇವ್ ಆಪ್ಟಿಕ್ಸು, ರೇ ಮತ್ತು ವೇವ್, ಚಾರ್ಜಸ್ ಮತ್ತು ಪೊಟೆನ್ಷಿಯಲು. ಇಂತಕ್ಕಿಂತ ಈ 4 ವೀಡಿಯೋಸ್ MCQs ನಾನು ಡೀಟೇಲಾಗಿ ಮಾಡಿದ್ದೀನಿ. ಆ್ಯಕ್ಚುಲಿ ಜಾಸ್ತಿನೇ MCQs ಮಾಡಿದ್ದೀನಿ. ಅಲ್ಲಿ ಗಿವ್ ಆಲ್ ದಿಸ್ ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್. ನಿಮ್ಗೆ ಏನೇನು ಬೇಕೋ ಎಲ್ಲ ವೀಡಿಯೋಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಚೆನ್ನಾಗಿ ಎಕ್ಸಾಮ್ ಪ್ರಿಪೇರ್ ಆಗಿ, ನಗನಗ್ತಾ ಪ್ರಿಪೇರ್ ಆಗಿ, ಎಕ್ಸಾಮಿಂದ ನಗನಗ್ತಾ ಆಚೆ ಬನ್ನಿ. ಓಕೆ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರೋ ಆ ರೀತಿ ಆಚೆ ಬರ್ತೀರಾ. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಫಸ್ಟ್ ಮಕ್ಕಳೇ, ಆ್ಯಂಡ್ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶ್ಯೂರ್. ಆ್ಯಂಡ್ ನಮ್ಮ ಸಿಂಪ್ಲಿಫೈಡ್ ಮಿಂಡ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಯು ಗೆಟ್ ಲಾಟ್ ಆಫ್ ಕಂಟೆಂಟ್ ಇನ್ನು ಮುಂದೆ. ಓಕೆ, ಈಗ ಫಸ್ಟು ಸೊ ನಾನು ನೋಡಿದಾಗೆ, ಆಸ್ ಐ ಟೋಲ್ಡ್ ಯು, ಫಸ್ಟ್ 2 ಚಾಪ್ಟರ್ಸ್ ನಾಟ್ ಆ್ಯಡೆಡ್ ಹಿಯರ್. ಡೈರೆಕ್ಟ್ಲಿ ಐಮ್ ಸ್ಟಾರ್ಟಿಂಗ್ ಫ್ರಮ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಇಲ್ಲಿ ಈ ಟಾಪಿಕ್ ಮೇಲೆ ಮಕ್ಕಳು ತುಂಬ ಸತಿ ಕ್ವಶನ್ಸ್ ಕೇಳ್ತಾರೆ. ಈ ಕಲರ್ ಕೋಡಿಂಗ್ ಮೇಲೆ ನಾನು ಎಷ್ಟೊಂದು ಪೇಪರ್ಸ್ ಚೆಕ್ ಮಾಡಿದ್ದೀನಿ. ಆ್ಯಂಡ್ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದಿಸ್ ಟೇಬಲ್. ಈ ಟೇಬಲ್ 1 ಗೊತ್ತಿದ್ರೆ ಯಾವುದೇ ರೀತಿ ಕ್ವಶನ್ ಬಂದರೂ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕೆಲವೊಂದು ಸತಿ ಅವ್ರು ಕಲರ್ ಕೊಟ್ಟು ರೆಸಿಸ್ಟೆನ್ಸ್ ಕೇಳ್ತಾರೆ, ಇಲ್ಲ ರೆಸಿಸ್ಟೆನ್ಸ್ ಕೊಟ್ಟು ಕಲರ್ ಕೇಳ್ತಾರೆ. ಎನಿವೇ ದೇ ಕ್ಯಾನ್ ಆಸ್ಕ್ ಇಟ್. ಸೊ ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದಿಸ್ ಟೇಬಲ್. As you know, this black, brown, red, B.B. Roy of Great Britain had a very good looking wife wearing gold, silver, diamond, everything. Okay, so anyway, somehow you remember this is very important. And ಈಗ ಸೊ ಫಸ್ಟ್ ಬಂದು ಬ್ರೌನ್, ಫಸ್ಟ್ ಬಂದು ಬ್ಲ್ಯಾಕ್ ಇರುತ್ತೆ, ಬ್ಲ್ಯಾಕ್ ಬ್ರೌನ್ ಅಂತ. ಬ್ಲ್ಯಾಕ್ ಬಂದು 0, ಬ್ರೌನ್ ಇಸ್ 1. ಸೊ ಕ್ಲಿಯರ್ಲಿ ಫಸ್ಟ್ ಬ್ರೌನ್ ಇರೋದ್ರೆ ಆನ್ಸರ್ 1 ಇಂದ ಸ್ಟಾರ್ಟ್ ಆಗಬೇಕು. ಎಲ್ಲ 1 ಇದೆ. ನಂತರ ಬ್ಲ್ಯಾಕ್ ಇದೆ 1 0 ಅಂತ. ಸೊ ಯಾವತ್ತಾಗಲಿ ಫಸ್ಟ್ ಡಿಜಿಟು ನೀವು ಇಲ್ಲಿನ ಚೂಸ್ ಮಾಡಬೇಕು, ಸೆಕೆಂಡ್ ಡಿಜಿಟು ನೀವು ಇಲ್ಲಿಂದ ಚೂಸ್ ಮಾಡಬೇಕು. 1 0 ಆಯಿತು. ನಂತರ ರೆಡ್ ಇದೆ. ರೆಡ್ ಅಂದರೆ 10^0 ಬ್ಲ್ಯಾಕು, 10^1 10^0 ಬಂದು ಬ್ಲ್ಯಾಕು, 10^1 ಬಂದು ನಿಮಗೆ ಬ್ರೌನು, 10^2 ಇಸ್ ರೆಡ್. ಯು ಟು ಮಲ್ಟಿಪ್ಲೈ ವಿತ್ 10^2. ಆ್ಯಂಡ್ ದ ಟಾಲರೆನ್ಸ್ ಬಂದು ಸಿಲ್ವರ್ ಇದೆ. ಸೊ ಯು ವಿಲ್ ಗೆಟ್ ಲೈಕ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ನೋ ಕಲರ್. ಸೊ ಗೋಲ್ಡ್ ಬಂದು 5%, ಸಿಲ್ವರ್ ಬಂದು 10%. ನಂತರ ನೋ ಕಲರ್ ಬಂದು ಯು ಹ್ಯಾವ್ ಇಟ್ ಲೈಕ್ 20%. ಸೊ ಪ್ಲಸ್ ಆರ್ ಮೈನಸ್ 10%. ವಾಟ್ಸ್ ಆನ್ಸರ್ ಫಾರ್ ದಿಸ್? 10^2 ಒಂದು 100 ಆಗುತ್ತೆ. 100 into 10 is 1000. So 1000 into 1000 plus or minus 10%. Okay, let's go for next question ನಾವೀಗ. ಸೊ ಇಲ್ಲಿ ಸೊ ದ ರೆಸಿಸ್ಟೆನ್ಸ್ ಆಫ್ ದ ಕಾರ್ಬನ್ ರೆಸಿಸ್ಟರ್ ಇಸ್ 120 Ohm. ಈಗ ರೆಸಿಸ್ಟೆನ್ಸ್ ಕೊಟ್ಟಿದ್ರೆ ಆಲ್ರೆಡಿ ನಿಮಗೆ ಆ್ಯಕ್ಚುಲಿ 120 ಅಂತ. 1 ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಬ್ರೌನ್ ಇರಬೇಕಲ್ವಾ. ಸೊ ಆನ್ಸರ್ ಬಂದು ಬ್ರೌನ್ ಇರಬೇಕು ಫಸ್ಟು. ನಂತರ 2 ಇದೆ ಸೆಕೆಂಡ್ ಒನ್ನು. ಬ್ರೌನ್ ಅಂದರೆ ಸೆಕೆಂಡ್ ಬಂದು ರೆಡ್ ಇರಬೇಕು. ಬ್ಲ್ಯಾಕ್ ಬ್ರೌನ್ ರೆಡ್ ಇರಬೇಕು. ಸೊ ಬ್ರೌನ್ ರೆಡ್. ಸೊ ಆಬ್ವಿಯಸ್ಲಿ ಇದೆ ಆಪ್ಷನ್ ಬ್ರೌನ್ ರೆಡ್ ಬ್ರೌನ್. ಓಕೆ, ನಂತರ ಇನ್ನೊಂದು ಮತ್ತೆ ಬ್ರೌನ್ ಅಂದರೆ ಯು ಹ್ಯಾವ್ ಟು ಹ್ಯಾವ್ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ 10^1. ಸೊ ಇದು ಒಂದು 12 into 10^1 ಇರುತ್ತೆ. So they are not given the tolerance is fine. So answer is 120. Okay, so the answer is answer is A. Nantra the Ohm's law is holds good for so yavatagli Ohm's law ಅನ್ನೋದು ohmic devices ಮಾತ್ರ, ಅಂದ್ರೆ not for every conductor, it's only for the metallic conductors which obeys the Ohm's law. Okay, ನಂತರ let's go for, as I told you, ohmic devices ಅಂದರೆ the one which obeys the Ohm's law, that is a resistor. ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಎಲ್ಲಿ ಕಾನ್ಸೆಪ್ಟ್ ಬೇಕೋ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲಿ ಬೇಡೋ ಅದು ಐ ನಾಟ್ ರಿಕ್ವೈರ್ಡ್. ಓಕೆ, ನಂತರ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟಿಂಗ್ ವೈರ್ ಇನ್ಕ್ರೀಸಸ್. ರೆಸಿಸ್ಟೆನ್ಸ್ ಫಾರ್ಮುಲಾ ಏನು? R is equal to rho into L/A. ಸೊ ರೆಸಿಸ್ಟೆನ್ಸ್ ಅನ್ನೋದು ಲೆಂತ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಆನ್ಸರ್ ಬಂದು, ಸೊ ಆಬ್ವಿಯಸ್ಲಿ ಇದೇ ಆನ್ಸರ್ ಬರ್ತಾ ಇದೆ. ಡಿಕ್ರೀಸಸ್ ವಿತ್ ಲೆಂತ್ ಅಂದರೆ ಓಕೆ, ನಾಟ್ ಪಾಸಿಬಲ್. ಆ್ಯಂಡ್ ಡಸ್ ನಾಟ್ ಡಿಪೆಂಡ್ ಆನ್ ಲೆಂತ್ ಅನ್ನೋದು ಇದೆಲ್ಲ ಫಸ್ಟ್ ಆನ್ಸರ್ ಇಟ್ ಸೆಲ್ಫ್ ಇಸ್ ಆಪ್ಷನ್. ಓಕೆ, and does not, it depends on the length, not decrease length,
increase in area of cross section. Area of cross section increase ಆದರೆ resistance ಕಡಿಮೆ ಆಗುತ್ತೆ. Answer is A for this. Okay, let's go for next question. The resistivity ನೋಡಿ ಮಕ್ಕಳು, resistivity, conductivity, specific resistance ಅಂದರೆ ಈ ಥರ ಯಾವುದೇ ಸ್ಪೆಸಿಫಿಕ್ ಅಂತ ಬಂದಾಗ we always take it for unit dimensions. ಅದರಿಂದ it does not depend upon the dimensions. ಯಾವುದೇ ಲೆಂತ್ ಏರಿಯಾ ಮೇಲೆ ಡಿಪೆಂಡ್ ಆಗೋದಿಲ್ಲ. It only depends upon the material, medium and temperature and all, but does not depend on length. So this is answer. Sorry, this is the option for this. It does not depend on the length and area. Okay, does not depend on length and area. Okay, yeah, let's go for next question. ಸೊ ವಾಟ್ ಈಸ್ ಕರೆಂಟ್ ಡೆನ್ಸಿಟಿ? ಒಂದು ಫಾರ್ಮುಲಾ ಗೊತ್ತಿರಬೇಕು, I = ANEVD ಅಂತ. ನಾನು ಹೇಳ್ದಂಗೆ ತುಂಬ ಸರಿ ಡೈರೆಕ್ಟಾಗಿ ಫಾರ್ಮುಲಾಸ್ ಕೇಳ್ತಾರೆ. ನೀವು ಯಾವುದೇ ಚಾಪ್ಟರ್ ಸ್ಟಡಿ ಮಾಡ್ತಾ ಇದ್ರು ಎಲ್ಲ ಚಾಪ್ಟರ್ಗೂ ಫಾರ್ಮುಲಾಸು, ಯೂನಿಟ್ಸ್ ಗೊತ್ತಿರಬೇಕು ನಿಮಗೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ I = ANEVD, ಬಟ್ ಇಲ್ಲಿ ಕರೆಂಟ್ ಡೆನ್ಸಿಟಿ ಕೇಳ್ತಾ ಇದ್ದಾರೆ. I ಅಂದರೆ I/A ಅಂತ. ನಾನು ಇಲ್ಲಿ A ಡಿವೈಡ್ ಮಾಡಿದಾಗ A ಕ್ಯಾನ್ಸಲ್ ಆಗುತ್ತೆ. ಸೊ I/A ಕರೆಂಟ್ ಡೆನ್ಸಿಟಿ, J ಬಂದು ನಿಮಗೆ NEVD. ಸೊ ಆನ್ಸರ್ ಇಸ್ ದಿಸ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನಂತರ so remain two front. Next, the substance which has large number of free electrons and half hollow. It's a very simple question. Conductor, ಈ ರೀತಿ ಕ್ವಶನ್ ಕೂಡ ಕೇಳಿದ್ದಾರೆ ನಿಮ್ಮ ಡಿಸ್ಟ್ರಿಕ್ಟ್ ಪೇಪರ್ಸ್ಲೆಲ್ಲ. The KVL, Kirchhoff's voltage law, ಅನ್ನೋದು law of conservation of energy. Kirchhoff's ಇನ್ನೊಂದು, they can ask even one more thing also. They can ask like Kirchhoff's current loop, ಅದು ಬಂದು law of conservation of charge. ಚಾರ್ಜ್ ಕನ್ಸರ್ವ್ ಆಗುತ್ತೆ, ಎಷ್ಟು ಚಾರ್ಜ್ ಹೋಗುತ್ತೋ ಅಷ್ಟು ಚಾರ್ಜ್ ಆಚೆ ಬರುತ್ತೆ. ದಟ್ ಈಸ್ KVL, Kirchhoff voltage, KCL, Kirchhoff current loop ಜಂಕ್ಷನ್ ರೂಲ್. ಅಲ್ಲಿ ಚಾರ್ಜ್ ಇಂಪಾರ್ಟೆಂಟು, ಕನ್ಸರ್ವೇಷನ್ ಆಫ್ ಚಾರ್ಜು. ಇಲ್ಲಿ ಕನ್ಸರ್ವೇಷನ್ ಆಫ್ ಎನರ್ಜಿ, ವೋಲ್ಟೇಜ್ ಅಂತ ಯಾವತ್ತಾಗಲಿ ಎನರ್ಜಿನೇ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಸೊ ಲಾಸ್ಟ್ ಬ್ಯಾಂಡ್ ಎಂಡ್ಸ್ ವಿತ್ ಕಾರ್ಬನ್ ಇಸ್ ಅ ಗೋಲ್ಡನ್. ಸೊ ಗೋಲ್ಡನ್ ಫಸ್ಟ್ ಸಿಲ್ವರ್, ಗೋಲ್ಡನ್, ನೋ ಕಲರ್. ದೆನ್ ಸಿಲ್ವರ್, ಗೋಲ್ಡನ್, ನೋ ಕಲರ್ ಅಂತ ಬೇಸಿಕಲಿ ವಾಟ್ ಹ್ಯಾಪನ್ಸ್, ಯು ಗೋನ್ ಗೆಟ್ 5% ಅಲ್ವಾ. ನೋಡಿ ಫಸ್ಟ್ ಯಾವ್ದು ಬರುತ್ತೆ, ಫಸ್ಟು 1 minute. ಓಕೆ, ಫಸ್ಟ್ ಸಿಲ್ವರ್. ವಾಟ್ ದ ಕ್ವೆಶ್ಚನ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ಗೋಲ್ಡನ್ ಕಲರ್ ಇಸ್ ಬೇಸಿಕಲಿ gold, silver and then no color. So gold ಬಂದು 5%. So answer is 5%. You can check it. I've given the beginning itself. Okay, gold, silver, color. First gold. Yeah, first gold 5%, silver 10%. So gold is more important than silver. Somehow you have to remember that. Okay. Nantara answer ಬಂದು 5% gold ಗೆ. Go for next question now. Which of the materials most suitable for making the resistance of the bag? Resistance box ಮಾಡೋಕ್ಕೆ we use manganese. ಇದು ನೆನಪಿರ್ಬೇಕು ನಮಗೆ. ಆ್ಯಂಡ್ ಈ ಕ್ವಶನ್ ಕೇಳಿದ್ರು ಬೋರ್ಡ್ ಎಕ್ಸಾಮಲ್ಲಿ. ಲೆಂತ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ವೈರ್ ಆರ್ ಡಬಲ್. ನೋಡಿ R = ಏನು ಫಾರ್ಮುಲಾ, ρ × L/A ಅಲ್ಲ. ಎಲ್ಲನೂ ಡಬಲ್ ಮಾಡಿದ್ರೆ ಏನು ಡಬಲ್ ಮಾಡಿದ್ರೆ ಎರಡು ಕ್ಯಾನ್ಸಲ್ ಆಗುತ್ತೆ. I get R is same only. It remains same. Let's go for next question now. Device used to measure the unknown resistance is a meter bridge. Voltmeter, potentiometer ಯಾವುದು ಅಲ್ಲ. And ನಂತರ so galvanometer can be converted into voltmeter. It can be converted into voltmeter. See, voltmeter ಅಂದರೆ ಏನು, ವೋಲ್ಟೇಜ್ನ ಜಾಸ್ತಿ ಮೆಷರ್ ಮಾಡಬೇಕು. ಅಂದರೆ ವೋಲ್ಟೇಜ್ ಜಾಸ್ತಿ ಎಲ್ಲಿ ಡ್ರಾಪ್ ಆಗುತ್ತೆ, ಇಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇದೆಯೋ, ಅಂದರೆ ಜಾಸ್ತಿ ರೆಸಿಸ್ಟೆನ್ಸ್ ಯಾವಾಗ ಬರುತ್ತೆ, ಯು ಹ್ಯಾವ್ ಟು ಗೆಟ್ ಇಟ್ ಇನ್ ದ ಸೀರೀಸಲ್ಲಿ ಕನೆಕ್ಟ್ ಮಾಡಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹೈ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ಅದೇ ರೀತಿ ಇನ್ ಕೇಸ್ ಆಫ್ ದೇ ಕ್ಯಾನ್ ಆಸ್ಕ್ ಫಾರ್ ಆಮ್ಮೀಟರ್ ಆಲ್ಸೋ, ದಟ್ ಬಿಕಮ್ಸ್ ಪ್ಯಾರಲಲ್. ಓಕೆ, ನಂತರ what does the V represent in the equation? V andre ಏನು, obviously velocity of the particle. V andre velocity of the particle which enters the magnetic field. Okay, ನಂತರ let's go for next question. The path of a charged particle when it's moving along the magnetic field. If it moves along the magnetic field, ನೋಡಿ magnetic field ಹಿಂಗೆ ಹೋಗ್ತಾ ಇದ್ರೆ, if the what is the path of a charged particle, if it goes along the magnetic field, it will not experience any force, it will go straight only. If it cuts the magnetic field, ನೋಡಿ magnetic field ಹಿಂಗಿದೆ ಅಲ್ವಾ, ಸೊ ಈ ಥರ either inwards or outwards ಈ ರೀತಿ ಯಾವುದೇ ರೀತಿ ಇದ್ರೂ, then only if it cuts perpendicularly, then it will take a circular rotation. So answer is linear for this. Circular when happens, it cuts perpendicularly. ಒಂದು ವೇಳೆ it cuts between 0 and 90 degree, the helical path. They can ask all the MCQs. Okay, ನಂತರ so what is this now? Oh, just now I told you, if the angle if it's then path of charged particle uniform magnetic field with the initial velocity and then at an angle of 0-90, in between 0-90 ಇದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಇಟ್ ಆಲ್ವೇಸ್ ಅಂಡರ್ಗೋ ಹೆಲಿಕಲ್ ಪಾತ್. ಸೊ ಈ ರೀತಿ ಒಂದು 0 ಮತ್ತು 90 ಹೋದಾಗ ಅದಕ್ಕೆ ಎರಡು ಕಾಂಪೊನೆಂಟ್ ಇರುತ್ತೆ, ಒಂದು ಹಾರಿಜಾಂಟಲ್ ಕಾಂಪೊನೆಂಟ್ ಇನ್ನು ವರ್ಟಿಕಲ್ ಕಾಂಪೊನೆಂಟು. ವರ್ಟಿಕಲ್ ಕಾಂಪೊನೆಂಟ್ ಹೆಲ್ಪ್ ಇಸ್ ಟು ಮೂವ್ ಇನ್ ಎ ಸರ್ಕ್ಯುಲರ್ ವೇ ಆ್ಯಂಡ್ ಹಾರಿಜಾಂಟಲ್ ಕಾಂಪೊನೆಂಟ್ ಪುಷ್ ಇಟ್ ಇನ್ ದಿಸ್ ವೇ. ದೇರ್ ಫೋರ್ ದೇ ಸಮಥಿಂಗ್ ಕಾಲ್ಡ್ ಪಿಚ್ ಆ್ಯಂಡ್ ಆಲ್ ಹಿಯರ್. ಇದೆಲ್ಲ ನಿಮ್ಗೆ ನೆನಪಿರ್ಬೇಕು. ಓಕೆನಾ, ನಂತರ so let's go for next question now. The force on a charged particle moving in a magnetic field is maximum
ಸೊ ಮ್ಯಾಕ್ಸಿಮಮ್ ವೆನ್ ಇಟ್ ಕಟ್ಸ್ ಪರ್ಪೆಂಡಿಕ್ಯುಲರ್ಲಿ, ಯಾವುದೇ ಆಗಲಿ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಕಟ್ ಪರ್ಪೆಂಡಿಕ್ಯುಲರ್ಲಿ ಆದರೆ ಮಾತ್ರ ಫೋರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಅವ್ರು ಕ್ಯಾನ್ ರಿಮೆಂಬರ್ ಫಾರ್ಮುಲಾಸ್ನು F is equal to QVB sin theta. ಸೊ sin theta ಬಂದು ಮ್ಯಾಕ್ಸಿಮಮ್ ಎಲ್ಲ ಆಗುತ್ತೆ ವೆನ್ theta is equal to 90 degrees. ಅದರಿಂದ ಆನ್ಸರ್ ಬಂದು 90 degrees. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಈಗ ಸೊ ವಾಟ್ಸ್ ದ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಆರ್ ಇಸ್ ಈಕ್ವಲ್ ಟು, ಇದು ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ. ಎಷ್ಟು ಸತಿ KCET ಕ್ವಶನ್ಸ್ ಕೇಳಿದಾಗ ಗೊತ್ತಾ, ಎವ್ರಿ ಇಯರ್ ದಿಲ್ ಬಿ ಒನ್ ಕ್ವಶನ್ ಬೇಸ್ಡ್ ಆನ್ ದಿಸ್. ಆರ್ ಇಸ್ ಈಕ್ವಲ್ ಟು MV/QB. ನೆನಪಿರಲೇಬೇಕು ನಿಮ್ಮ ಫಾರ್ಮುಲಾ. ಆಪ್ಷನ್ ಇಸ್ ಎ ಫಾರ್ ದಿಸ್. ನೆಕ್ಸ್ಟ್, ಕರೆಂಟ್ ಕ್ಯಾರಿಂಗ್ ಲೂಪ್ ಇಸ್ ಪ್ಲೇಸ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ದ ಟಾರ್ಕ್ ಆಕ್ಟಿಂಗ್ ಆನ್ ಡಸ್ ನಾಟ್ ಡಿಪೆಂಡ್ ಆನ್. ಟಾರ್ಕ್ ಫಾರ್ಮುಲಾ ಏನು? ಟೌ ಇಸ್ ಈಕ್ವಲ್ ಟು NIAB sin theta. ಐ ಮೇಲೆ ಡಿಪೆಂಡ್ ಆಗುತ್ತೆ, ಎ ಮೇಲೆ ಡಿಪೆಂಡ್ ಆಗುತ್ತೆ, ಬಿ ಮೇಲೆ ನಂಬರ್ ಆಫ್ ಟರ್ನ್ಸ್, ಎ ಮೇಲೆ ಡಿಪೆಂಡ್ ಆಗುತ್ತೆ, ವ್ಯಾಲ್ಯೂ ಆಫ್ ಕರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಫೀಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ಸ್ ನನ್ ಆಫ್ ದ ಆನ್ಸರ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ನಾವು ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟು, ಸೊ ದ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕಿದೆ ಫಾರ್ಮುಲಾ μ0A. ತುಂಬ ಫೇಮಸ್ ಡಿರೈವೇಶನ್, ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾರೆ. ದಿಸ್ ಇಸ್ ಫಾರ್ ಅ ಸೆಂಟರ್ ಫಾರ್ ಒನ್ ಸಿಂಗಲ್ ಲೂಪ್. ಇಫ್ ದೇರ್ n ನಂಬರ್ ಆಫ್ ಟರ್ನ್ಸ್ ಆದ್ರೆ ಇಟ್ಸ್ μ0 Ni divided by 2R. ಆಪ್ಷನ್ ಇಸ್ ಎ ಫಾರ್ ದಿಸ್. ಓಕೆ, ನಂತರ ನೆಕ್ಸ್ಟ್ ಗೋ ಫಾರ್ ದಿಸ್. two long parallel wires carrying current, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್. ಮತ್ತೆ ಸೊ ಇನ್ ಆಪೋಸಿಟ್ ಡೈರೆಕ್ಷನ್ಸ್, ಇಲ್ಲಿ ಗೊತ್ತಾ ರಿವರ್ಸ್ ನೆನ್ಪಿಟ್ಕೊಳ್ಳಿ, ಯಾವತ್ತು ರಿವರ್ಸ್ ಇದೆ. ಐ ಥಿಂಕ್ ವೆನ್ ಐ ಆಮ್ ಟೆಲಿಂಗ್ ಇಸ್ ಡಿರೈವೇಶನ್ ಐ ಟೋಲ್ಡ್ ಸಮಥಿಂಗ್ ಸಿಸ್ಟರ್ ಫೈಟಿಂಗ್, ನಾನು ಮರ್ತೋಗಿದ್ದೀನಿ. ಐ ಎಕ್ಸ್ಪ್ಲೇನ್ ಇಸ್ ಡಿರೈವೇಶನ್ ಆಲ್ಸೋ. ಸೊ ಇಲ್ಲೇನಾಗುತ್ತೆ ಅಂದರೆ, ಸೊ ಯೂಶಲಿ ನಾವೇನು ಅನ್ಕೊತೀವಿ, ಆಪೋಸಿಟ್ ಅಂದರೆ ಅಟ್ರಾಕ್ಟ್ ಆಗುತ್ತೆ. ನಾರ್ತ್ ಸೌತ್ ಆಗಿರಲಿ, ಇಲ್ಲ ನಾರ್ತು ಸೌತು, ಇಲ್ಲ ಅಂತ ಹೇಳಿದ್ರೆ ಚಾರ್ಜಸ್ ಪಾಸಿಟಿವ್ ನೆಗೆಟಿವ್, ಇಲ್ಲ ಅಂತ ಹೇಳಿದ್ರೆ ಯು ಆಲ್ರೆಡಿ ನೋ ವಾಟ್ ಟೂ ಥಿಂಗ್ಸ್ ವಿಲ್ ಅಟ್ರಾಕ್ಟ್. ಓಕೆ, ಸೊ ಅರ್ಥ ಆಯ್ತಾ? ಸೊ ಬಟ್ ಇಲ್ಲಿ ಆಪೋಸಿಟ್ ಇರಬೇಕು. ಅಂದರೆ ಆಪೋಸಿಟ್ ಅಂದ್ರೇನು, ಆಪೋಸಿಟ್ ಡೈರೆಕ್ಷನ್ ಇದ್ದರೆ ಅಟ್ರಾಕ್ಟ್ ಆಗುತ್ತೆ. ಬಟ್ ಇನ್ ದಿಸ್ ಕೇಸ್ ಇಟ್ ರಿಪಲ್ಸ್. ಇದು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಅಲ್ಲಿ. ಸೊ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದರೆ, ನಾರ್ಮಲಿ ಎಲ್ಲ ಕಡೆನೂ ಆಪೋಸಿಟ್ ಇದ್ದರೆ ಅಟ್ರಾಕ್ಟ್ ಆಗುತ್ತೆ. ನಾರ್ಮಲಿ ಎಲ್ಲರೂ ಅಷ್ಟೇ ಆಪೋಸಿಟ್ ಇದ್ದರೆ ಅಟ್ರಾಕ್ಟ್ ಆಗುತ್ತೆ, ಎಲ್ಲರೂ ಅಷ್ಟೇ. ಬಟ್ ಇಲ್ಲಿ ಆಪೋಸಿಟ್ ಇದು, ಅಂದರೆ ಆಪೋಸಿಟ್ ಇದ್ದರೆ ರಿಪಲ್ಷನ್ ಆಗುತ್ತೆ. ದಟ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ಇದೇ ಕ್ವಶನ್ ಗೆ ಆಸ್ ಫರ್ ಸೇಮ್ ಡೈರೆಕ್ಷನ್ ಆಲ್ಸೋ, ದಟ್ ಟೈಮ್ ಇಟ್ ಅಟ್ರಾಕ್ಟ್ಸ್. ನಾವು ಯೂನಿಟ್ ಆಫ್ ಎಲ್ಲ ಯೂನಿಟ್ಸ್ ಗೊತ್ತಿರಬೇಕು ನಿಮಗೆ. ಮ್ಯಾಗ್ನೆಟಿಕ್ ಫೀಲ್ಡ್ ಟೆಸ್ಲಾ ಇಲ್ಲಿದೆ, ಟೆಸ್ಲಾ. ಓಕೆ, ನೆಕ್ಸ್ಟ್, ಸೊ ಸಬ್ಸ್ಟೆನ್ಸ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್ ಆರ್ ಫೆರೋ ಮ್ಯಾಗ್ನೆಟ್ಸ್. ಫೆರೋ ಬಂದು ಫುಲ್ಲಿ ಮ್ಯಾಗ್ನೆಟು, ಡಯಾ ಬಂದು ಅದು ರಿಪಲ್ಷನ್ ಆಗುತ್ತೆ, ಪ್ಯಾರಾ ಬಂದು ಸ್ಲೈಟ್ಲಿ ಇರುತ್ತೆ. ಆ ಥರ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಡಯಾ ಇಸ್ ಅ ರಿಪಲ್ಷನ್, ಇಟ್ ರಿಪಲ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನಂತರ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಇಸ್ ಆಲ್ವೇಸ್ ಸಮ್ ಸೌತ್ ಟು ನಾರ್ತ್. ಇದು ನೆನ್ಪಿಟ್ಕೊಳ್ಳಿ ಕಾನ್ಸೆಪ್ಟ್ ಇದು. ಆ್ಯಂಡ್ ನೆಕ್ಸ್ಟ್ ಬಂದು ಸಸೆಪ್ಟಿಬಿಲಿಟಿ ಅಂದರೆ ಎಷ್ಟು ಈಸಿಯಾಗಿ ಅಲೋ ಮಾಡುತ್ತೆ ಫೀಲ್ಡ್ ಲೈನ್ಸ್. ಇವು ಬಾಪ ಹೊರಡೆ ಬಾ ಅಂತ ಅಲೋ ಮಾಡುತ್ತೆ ಆ್ಯಕ್ಚುಲಿ ಅಲ್ವಾ. ಸೊ ಯಾವ್ದು ಜಾಸ್ತಿ ಅಲೋ ಮಾಡುತ್ತೆ, ಯಾವ್ದು ಜಾಸ್ತಿ ಅಲೋ ಮಾಡುತ್ತೋ ಅದು ಜಾಸ್ತಿ ಮ್ಯಾಗ್ನೆಟಿಕ್ ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗುತ್ತೆ. ಸಸೆಪ್ಟಿಬಿಲಿಟಿ ಈಸ್ ಪಾಸಿಟಿವ್ ಆ್ಯಂಡ್ ಲಾರ್ಜ್ ಯಾವುದಕ್ಕೆ? ಫೆರೋ ಮ್ಯಾಗ್ನೆಟ್ಗೆ. ಸೊ ಸಸೆಪ್ಟಿಬಿಲಿಟಿ ಅಂದರೆ ಈಸಿಯಾಗಿ ಅಲೋ ಮಾಡುತ್ತೆ. ಸಸೆಪ್ಟಬಲ್, ಇಟ್ ಈಸ್ ವೆರಿ ಸಸೆಪ್ಟಬಲ್ ಟು ದ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಆರ್ ವೆರಿ ಹೈಲಿ ಸಸೆಪ್ಟಬಲ್ ಫಾರ್ ಮೊಬೈಲ್ ಫೋನ್ಸ್, ಡಿಸ್ಟ್ರಾಕ್ಷನ್ಸ್, ಆ ಥರ. ಓಕೆ, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್ ಅಮಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯಾವ್ದು ಸ್ಟೇಟ್ಮೆಂಟ್ಸು? ದೇ ಫಾರ್ಮ್ ಕ್ಲೋಸ್ ಲೂಪ್ಸ್ and then the tangent drawn to a magnetic field line at any point gives direction. I think they can intersect each other. Identify wrong statement following about the magnetic field line. So they cannot intersect each other. Basically this is very very important. Okay, ಅರ್ಥ ಆಯ್ತಾ? ಸೊ ಅಂದರೆ ಯಾವುದೇ ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಕಂಪಲ್ಸರಿ ಇಂಟರಾಕ್ಟ್ ಆಗೋದೇ ಇಲ್ಲ, ಇಂಟರ್ಸೆಕ್ಟ್ ಆಗೋದಿಲ್ಲ. So that we know magnetic field is electric field, because at the point of intersection there should be always two directions, which is not possible. Okay, ನಂತರ ವಾಟ್ ಇಸ್ ದ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ ಸರ್ಫೇಸ್? ಯಾವುದೇ ಕ್ಲೋಸ್ ಸರ್ಫೇಸ್ ಆಗಲಿ, ವಿ ನೋ ಗಾಸ್ ಲಾ ಫಾರ್ magnetism, right? The amount of flux comes inside equal amount of flux goes outside. So net magnetic flux is zero always. This law actually answer ಬಂದು zero. Let's go for next question now. The magnetic inclination or dip ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್, ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್, ಮ್ಯಾಗ್ನೆಟಿಕ್ ಇಲ್ಲಿ ಟರ್ಮ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ. Magnetic inclination of the dip, it is at equator it's always 0 degrees, because it is minimum at equator, maximum at poles. And equator, what is a dip andre? It's the angle between that total magnetic total earth's magnetism with the horizontal component. So equator ಬಂದ್ರೆ almost ಎರಡು ಸೇಮ್ ಆಗುತ್ತೆ, ಎರಡು coincide ಆಗುತ್ತೆ. So answer ಬಂದು 0 degrees at equator. It's minimum at equator, maximum at poles. ನಂತರ so nickel is basically diamagnetic parameter. It's a very good ಮೆಟೀರಿಯಲ್ ಫೆರೋಮ್ಯಾಗ್ನೆಟಿಕ್ ಇಟ್ ಇಸ್. ಓಕೆ, ಇದು ಎಕ್ಸಾಂಪಲ್ಸ್ ಗೊತ್ತಿರಲಿ, ಜಾಸ್ತಿ ಬೇಕಾಗಿಲ್ಲ, ಕೆಲವೊಂದು ಸಾಕು. ಸೊ ಕ್ಯೂರಿ ಟೆಂಪ್ರೇಚರ್ ಅಂತ ಏನು ಗೊತ್ತಾ? ನಾವು ಯಾವುದೋ ಒಂದು ಮೆಟೀರಿಯಲ್ ತೊಗೊಂಡು ಹೀಟ್ ಮಾಡ್ತಾ ಇದ್ದರೆ ಇಟ್ ಲೂಸಸ್ ಇಟ್ ಮ್ಯಾಗ್ನೆಟಿಸಮ್. ಅಂದರೆ ಪ್ಯಾರಾಯಿಂದ ಫೆರೋಗೆ ಹೋಗುತ್ತೆ. ಫೆರೋ ಒಂದು ಹೈಲಿ ಮ್ಯಾಗ್ನೆಟ್ ಅಲ್ವಾ. ಹೀಟ್ ಮಾಡಿದ್ರೆ ಪ್ಯಾರಾಯಿಂದ ಫೆರೋಗೆ ಹೋಗುತ್ತೆ, ಕೂಲ್ ಮಾಡಿದ್ರೆ ಫೆರೋಯಿಂದ ಪ್ಯಾರಾಗಿ ಬರುತ್ತೆ. ಸೊ ಆ ಟ್ರಾನ್ಸಿಷನ್ ಆಗುತ್ತಲ್ವ, ಅದನ್ನೇ ನಾವು ಕ್ಯೂರಿ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಸೊ
ಇಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಅಟ್ ವಿಚ್ ಇಟ್ ಟ್ರಾನ್ಸಿಷನ್ ಹ್ಯಾಪನ್ಸ್. ಸೊ ಪ್ಯಾರಾ ಮೆಟೀರಿಯಲ್ ಬಿಕಮ್ಸ್ ಡಯಾ, ಅದೆಲ್ಲ ಸಾಧ್ಯ ಇಲ್ಲ. ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್, ಸೊ ಟೆಂಪ್ರೇಚರ್ ಅಬೋವ್ ವಿಚ್, ಓಕೆ ಅಬೋವ್ ವಿಚ್ ಅಂತ ಹೇಳಿದ್ರೆ ಜಾಸ್ತಿ ಮಾಡಿದ್ರೆ ಫೆರೋ ಇರೋದು ಪ್ಯಾರಾ ಆಗ್ಬಿಡುತ್ತೆ, ಅದು ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಕೂಲ್ ಮಾಡಿದ್ರೆ ಸ್ಟ್ರೆಂತ್ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಪ್ಯಾರಾ ಟು ಫೆರೋ ಟ್ರಾನ್ಸಿಷನ್ ಆಗುತ್ತಲ್ವಾ, ಆ ಟ್ರಾನ್ಸಿಷನ್ ಪಾಯಿಂಟ್ನ ಕ್ಯೂರಿ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಟೆಂಪ್ರೇಚರ್ ಜಾಸ್ತಿ ಮಾಡಿಬಿಟ್ರೆ ಆ್ಯಕ್ಚುಲಿ, ಸೊ ಟೆಂಪ್ರೇಚರ್ ಇನ್ಕ್ರೀಸಸ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರದ್ದು ಕಡಿಮೆ ಆಗುತ್ತೆ ಆ್ಯಕ್ಚುಲಿ. ಅರ್ಥ ಯಾವುದೋ ಮೆಟೀರಿಯಲ್ದು ಜಾಸ್ತಿ ವೈಬ್ರೇಷನ್ ಆಗುತ್ತೆ ಡೊಮೈನ್ಸ್ ಎಲ್ಲನೂ, ಅದರಿಂದ ದೇ ರ್ಯಾಂಡಮ್ಲಿ ಅರೇಂಜ್, ದೇ ವೋಂಟ್ ಗೆಟ್ ಅಲೈನ್ ಇನ್ ಎ ಪ್ರಾಪರ್ ಡೈರೆಕ್ಷನ್. ಯಾವುದೇ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ತೊಗೊಂಡು ಎವ್ರಿಥಿಂಗ್ ಶುಡ್ ಅಲೈನ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ನೀವು ಹೀಟ್ ಮಾಡ್ದಂಗೆ ಅದು ಅಲೈನ್ಮೆಂಟ್ ಹೋಗ್ಬಿಡುತ್ತೆ, ಅರ್ಥ ಆಯ್ತಾ. ಸೊ ಅದರಿಂದ ಫೆರೋಯಿಂದ ಪ್ಯಾರಾ ಕನ್ವರ್ಟ್ ಆಗುತ್ತೆ. ಸೊ ಆ ಹೀಟಿಂಗ್ ಮಾಡಿದಾಗ ಫೆರೋಯಿಂದ ಪ್ಯಾರಾಗ ಹೋಗುತ್ತೆ, ಏನಾಗುತ್ತೆ, ಫೆರೋ ವಿತ್ ಟೆಂಪ್ರೇಚರ್ ಇನ್ಕ್ರೀಸಸ್ ಫೆರೋ ಮೆಟೀರಿಯಲ್ ಬಿಕಮ್ಸ್ ಪ್ಯಾರಾಮ್ಯಾಗ್ನೆಟ್. ದ ಆನ್ಸರ್ ಇಸ್ ಬಿ ಫಾರ್. ಐ ಹೋಪ್ ಯು ಅಂಡರ್ಸ್ಟುಡ್ ಆ ಟ್ರಾನ್ಸಿಷನ್ ಪಾಯಿಂಟ್ನ. ದ ಬಾರ್ ಮ್ಯಾಗ್ನೆಟ್ ಇಸ್ ಈಕ್ವಲೆಂಟ್ ಟು, ಇದು ಡಿರೈವೇಷನ್ ಇದೆ ಆ್ಯಕ್ಚುಲಿ, ಸೊಲೆನಾಯ್ಡ್ ಕ್ಯಾರಿಂಗ್ ಎ ಕರೆಂಟ್. ನಂತರ ಸಬ್ಸ್ಟೆನ್ಸಸ್ ವಿಚ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್ ಆರ್ ಫೆರೋ ಮ್ಯಾಗ್ನೆಟ್ಸ್. ಐ ಥಿಂಕ್ ಎಲ್ಲ ಫೆರೋನೇ ಇದೆ ಆ್ಯಕ್ಚುಲಿ. ಸ್ಟ್ರಾಂಗ್ಲಿ ರಿಪಲ್ಡ್ ಇಸ್ ಡಯಾಮ್ಯಾಗ್ನೆಟ್ಸ್, ವೀಕ್ಲಿ ಈಸ್ ಪ್ಯಾರಾ. ನೆನ್ಪಿಟ್ಕೊಳ್ಳಿ ಎಲ್ಲ. The law which gives a polarity of induced EMF, it's always Lenz law. Lenz law always gives a polarity of the induced EMF. ಲೆನ್ಸ್ ಲಾ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಲೆನ್ಸ್ ಲಾ ಮೇಲೆ MCQs ಅಲ್ಲಿ ತುಂಬ ಸತಿ ನಾನು ಕ್ವಶನ್ ರಿಪೀಟ್ ನೋಡ್ತಾ ಇದ್ದೀನಿ. ದ ಲೆನ್ಸ್ ಲಾ ಇಸ್ ಅ ಕನ್ಸಿಕ್ವೆನ್ಸ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ದ ಎನರ್ಜಿ ದಟ್ ಯು ಸ್ಪೆಂಟ್ ಇನ್ ಮೂವಿಂಗ್ ದ ಮ್ಯಾಗ್ನೆಟ್ ಈಸ್ ಕನ್ವರ್ಟೆಡ್ ಇನ್ ಟು ದಟ್, ಇನ್ನು ಗೊತ್ತಲ್ವ ನಿಮಗೆ, ವಿ ಹ್ಯಾವ್ ಟು ಮೂವ್ ದ ಮ್ಯಾಗ್ನೆಟ್ ಅಗೇನ್ಸ್ಟ್ ದ ಪೋಲ್. Then the energy that you spent converted, okay, so mechanical energy converted into electrical energy. So always law of conservation of energy, okay. Nantara, so E is equal to d phi by the negative sign. Oh, negative sign bardilla, negative sign irಬೇಕು actually ಇಲ್ಲಿ negative ಇದೆ. So E is equal to minus d phi by negative sign indicates negative on the basically the induced EMF is always such that it always opposes the cause that has produced it. So the induced EMF opposes the change in the magnetic field. That's the answer for this, okay. ಅದೆಲ್ಲ ಬೇಡ, ಓಕೆ. ನೆಕ್ಸ್ಟ್ ದ ಫಾಲೋಯಿಂಗ್ ಡಸ್ ನಾಟ್ ಯೂಸ್ ದ ಅಪ್ಲಿಕೇಶನ್ ಆಫ್ ಎಡ್ಡಿ ಕರೆಂಟ್ಸ್, ಎಲೆಕ್ಟ್ರಿಕ್ ಪವರ್ ಮೀಟರ್ಸ್, ಇಂಡಕ್ಷನ್ಸ್, ಎವ್ರಿಥಿಂಗ್. LED ಲೈಟ್ಸ್, ಇದು ಈ ಚಾಪ್ಟರ್ ಯಾವ್ದು ಹೇಳಿ, ಸೆಮಿಕಂಡಕ್ಟರ್ಸ್, ಇಲ್ಲೇನು ಬರುತ್ತೆ ಇದು. ನೆಕ್ಸ್ಟ್, ದ ಮೂವಿಂಗ್ ಕಂಡಕ್ಟರ್ ಆಫ್ ಕಾಯಿಲ್ ಪ್ರೊಡ್ಯೂಸಸ್ ಅನ್ ಇಂಡ್ಯೂಸ್ಡ್ EMF. ದಿಸ್ ಈಸ್ ಅಕಾರ್ಡಿಂಗ್ ವಿತ್ ಸೇಮ್ ಕ್ವಶನ್ ಬಿಫೋರ್. ಇನ್ ಮೂವಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಇಂಡ್ಯೂಸ್ಡ್ EMF, ದಿಸ್ ಇಸ್ ಅಕಾರ್ಡೆನ್ಸ್ ವಿತ್ ಫ್ಯಾರಡೇಸ್ ಲಾ. ಫ್ಯಾರಡೇಸ್ ಲೋನೇ ಹೇಳೋದು ಆ್ಯಕ್ಚುಲಿ. ಮೂವಿಂಗ್ ಕಂಡಕ್ಟರ್ ಅಂತ ಹೇಳಿದ್ರೆ ಯಾವತ್ತೇ ಆಗಲಿ produce an induced EMF. A moving conductor in the magnetic field, ಯಾವುದೋ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕಂಡಕ್ಟರ್ನ ಮೂವ್ ಮಾಡಿದ್ರೆ ಅದರಲ್ಲಿ ಏನಾಗುತ್ತೆ, ಬೇಸಿಕಲಿ EMF is induced in the conductor. So BLV. So that is called as in accordance with the Faraday's laws. Lenz law, Coulomb's law. Lenz law ಯಾವತ್ತಾಗಲಿ ಡೈರೆಕ್ಷನ್ ಕೊಡುತ್ತೆ, ದಟ್ಸ್ ವೆರಿ ಇಂಪಾರ್ಟೆಂಟ್. Coulomb's law is not, the Ampere's law is different, okay. ಇದು the self inductance of a coil is a measure of, ನೋಡಿ, see, in the gota, since there is opposition for the flow, I think you must have learned what is self inductance. Self inductance is basically whenever changing flux flows through a current, and it always produces a current to oppose that. Because of that, there is some kind of energy stored, that is called as self induction. So it's basically opposition for the flow. That's called electrical inertia. Inertia andre nange madak istane illa, inertia, I want to sit only. So we have studied like inertia of rest, inertia of mass, like that. It's basically electrical inertia, okay. Let's go for next topic now. The unit of magnetic flux is Weber, okay. Henry alla illa, okay. Next, the law of electromagnetic induction have been used in construction of electromagnetic induction now, ammeter, voltmeter, galvanometer alla AC generator. Let's go for next question now. The principle behind the working of transformer is transformer basically mutual induction. This is very important. Ee question tumba sadi kelide exam alli. And next, nantara the EMF induced in a straight conductor moving in a magnetic field will be maximum if it is, I think same question I mean ಮಾಡಿದಂಗಿದೆ ನನಗೆ. So it's perpendicular to the field ಯಾವತ್ತಾಗಲಿ. So EMF ಅನ್ನೋದು maximum induce ಆಗುತ್ತೆ whenever there is when it's moving perpendicular to the field. ಅಂದರೆ ಜಾಸ್ತಿ ಫೀಲ್ಡ್ ಲೈನ್ಸ್ ಕಟ್ ಮಾಡಿದ್ರೆ ಜಾಸ್ತಿ EMF induce ಆಗುತ್ತೆ. So field lines ಕಟ್ ಮಾಡಬೇಕು ಆ್ಯಕ್ಚುಲಿ. An EMF induced in a straight conductor, okay, in a moving field will be maximum. E is equal to, when perpendicular to the field, anti-parallel to the field, it is anti-parallel to the field and parallel to the field in the direction of making 45 degrees. So it's always should cut maximum number of this. The conductor should be perpendicular to the field, therefore it cuts the maximum field lines and the maximum EMF is induced, okay. Nantara, let's go for this.
ಸೊ ಈಗ so coming to next question now. So eddy currents are produced when the metal kept in varying magnetic field. Okay, eddy currents ಅಂದ್ರೆ ಏನು, ಬೇಸಿಕಲಿ ಯಾವತ್ತೆ there are circulating currents induced when a conductor is kept in a, ಐದರ್ ನೀವು ಕಂಡಕ್ಟರ್ ಅಂತ ತಗೊಂಡು ಫೀಲ್ಡಲ್ಲಿ ವೇರಿಯೇಷನ್ ಮಾಡಬೇಕು, ಇಲ್ಲ ಫೀಲ್ಡ್ನೇ ವೇರಿ ಮಾಡಬೇಕು ಆ್ಯಕ್ಚುಲಿ. ಸೊ ವೆನ್ ಎ ಕಂಡಕ್ಟರ್ ಇಸ್ ಕೆಪ್ಟ್ ಇನ್ ಎ ವೇರಿಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ and EMF is induced, and whatever the EMF that can't escape, alli circulating current produce agutte, that's called as eddy currents. And the metal kept in a varying electric field alla magnetic field. Okay, let's go for next question now. So the pure capacitive circuit, the power factor capacitive circuit 5 ಬಂದು capacitive ಅಂದ್ರೆ capacitor 5 ಬಂದು 90 degree ಇರುತ್ತೆ, VI cos 5 cos 90 0 ಇರುತ್ತೆ. therefore for pure capacitor power is 0. capacitor why it will produce the power, always 0. For LCR circuit, the sharpness of resonance depends on sharpness of resonance on Q alva. So 1 by R into root LC. So it basically depends on R, LC, everything. R, LC, all depend agutte. Let's go for next question. In case of inductor, voltage leads current by pi by 2. Voltage lags alla. Voltage leads current by pi by 2. Okay. Next question. The frequency of AC means in India is 50 Hertz. Artha aita? Idu ಗೊತ್ತಿರಬೇಕು ನಿಮಗೆ, ಎಲ್ಲ ಕಡೆ ಇರುತ್ತೆ. RMS value always is lesser value, peak value ಜಾಸ್ತಿ ವ್ಯಾಲ್ಯೂ. ಸೊ ಪೀಕ್ ವ್ಯಾಲ್ಯೂನ ಡಿವೈಡ್ ಮಾಡಿದ ರೂಟ್ 2 ಅಲ್ಲಿ ನಿಮ್ಗೆ RMS ವ್ಯಾಲ್ಯೂ ಸಿಗುತ್ತೆ. ಸೊ ನಂತರ ಸೇಮ್ RMS ವ್ಯಾಲ್ಯೂ ವೋಲ್ಟೇಜ್ ಇದು V0 by root 2. ಸೊ ಇದು ಸೇಮ್ ಕ್ವಶನ್ ಪ್ರೀವಿಯಸ್ಲಿ ಆದಂಗೆ V0 by root 2. ಈ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ ನಿಮ್ಮ ಎಕ್ಸಾಮ್ಸಲ್ಲಿ. ಓಕೆ, ಇನ್ ದ ಕೇಸ್ ಆಫ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಪ್ಲೈ ಟು ಕೆಪಾಸಿಟರ್, ಇಲ್ಲಿ ಅದು ಇಂಡಕ್ಟರಲ್ಲಿ ವೋಲ್ಟೇಜ್ ಲೀಡ್ಸ್ ಕರೆಂಟು, ಇಲ್ಲಿ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ pi by 2. ನಂತರ ಲೆಟ್ಸ್ ಗೋ ಫರ್ ನೆಕ್ಸ್ಟ್ ಕ್ವಶನ್ ನಾವು. The amount of opposition offered by the LCR circuit is always called impedance. ಅಂದರೆ ಎಲ್ಲದನ್ನು ಕಂಬೈನ್ ಮಾಡಿದಾಗ ರೆಸಿಸ್ಟೆನ್ಸ್ ಅಂದರೆ ರೆಸಿಸ್ಟರ್ಸ್ಗೆ, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದರೆ ಇಂಡಕ್ಟರ್ಸ್ಗೆ, ನಾವು ಯಾವುದೇ ಒಂದು ಸರ್ಕ್ಯೂಟ್ ತೊಗೊಂಡಾಗ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆಯೋ ಅದನ್ನು ನಾವು ಇಂಪಿಡೆನ್ಸ್ ಅಂತ ಕರಿತೀವಿ. ಓಕೆನಾ, LCRಗೆ. ದ ಫೇಸ್ ಡಿಫರೆನ್ಸ್ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಇನ್ ರೆಸಿಸ್ಟರ್, ಬೋತ್ ಆರ್ ಇನ್ ಫೇಸ್. ರೆಸಿಸ್ಟರಲ್ಲಿ ಕರೆಂಟ್ ಹೆಂಗೆ ಹೋಗುತ್ತೆ, ವೋಲ್ಟೇಜ್ ಹಂಗೆ ಹೋಗುತ್ತೆ. ಆನ್ಸರ್ ಬಂದು 0 degree. ಆಯಿತಾ, ಲೆಟ್ಸ್ ಗೋ ಫರ್ ನೆಕ್ಸ್ಟ್ ಕ್ವಶನ್ ನಾವು. ನೆಕ್ಸ್ಟು, ಅಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಯಾವತ್ತೇ ಆಗಲಿ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು, ಇಂಪಿಡೆನ್ಸ್ ಅನ್ನೋದು ಮಿನಿಮಮ್ ಇರಬೇಕು. ನೆಕ್ಸ್ಟ್, ಸೊ ದ ಫ್ರೀಕ್ವೆನ್ಸಿ ಆಫ್ DC ಸೋರ್ಸ್, DC ಸೋರ್ಸ್ ಕಾನ್ಸ್ಟೆಂಟ್ ಸೋರ್ಸ್ ಅಲ್ವಾ, ಅದಕ್ಕೇನು ಫ್ರೀಕ್ವೆನ್ಸಿ ಇರುತ್ತೆ, ಅದು ಕಾನ್ಸ್ಟೆಂಟ್ ಸೋರ್ಸ್. ಆಯಿತಾ, ಕಾನ್ಸ್ಟೆಂಟ್ ಸೋರ್ಸ್ ಆಗಿರೋದ್ರಿಂದ ಫ್ರೀಕ್ವೆನ್ಸಿ ಬಂದು DC 0. ACಗೆ ಬಂದು ಫ್ರೀಕ್ವೆನ್ಸಿ ಇರುತ್ತೆ. ವಿಚ್ ಆರ್ ದ ಫಾಲೋಯಿಂಗ್ EM ವೇವ್ಸ್ ಆರ್ ಯೂಸ್ಡ್ ಇನ್ ದ ಟೆಲಿಕಮ್ಯುನಿಕೇಷನ್ ಮೈಕ್ರೋವೇವ್ಸ್ನ ಯೂಸ್ ಮಾಡ್ತೀವಿ. ಸೊ ಎಲ್ಲ ಯೂಸಸ್ನ MCQs ಆಗಿ ಕೇಳ್ಬೋದು. ಅರ್ಥ ಆಯ್ತಾ, ಆಲ್ಫಾ ರೇಸ್, UV rays, ನೋ. ನಂತರ ಸೊ ಐ ಜಸ್ಟ್ ರಿಟರ್ನ್ ದಿಸ್ ಟೇಬಲ್ ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಲಾಸ್ಟ್ ರೇಡಿಯೋ ವೇವ್ಸು ವೇವ್ ಲೆಂತ್ ಕಡಿಮೆ ಆಗುತ್ತೆ. ಎನರ್ಜಿ ಬಂದು ಗಾಮಾ ರೇಸ್ಗೆ ಜಾಸ್ತಿ ಎನರ್ಜಿ ಇರುತ್ತೆ, ಇದಕ್ಕೆ ರೇಡಿಯೋ ವೇವ್ಸ್ಗೆ ಎನರ್ಜಿ ಕಡಿಮೆ ಇರುತ್ತೆ, ವೇವ್ ಲೆಂತ್ ಕಡಿಮೆ ಇರುತ್ತೆ. ಬಟ್ ಫ್ರೀಕ್ವೆನ್ಸಿ ನೋಡಿ, ಹೈಯರ್ ದ ಫ್ರೀಕ್ವೆನ್ಸಿ ಮೋರ್ ಇಸ್ ದ ಎನರ್ಜಿ. ಸೊ ಗಾಮಾ ರೇಸ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ, ಅದಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ. ಐ ವಾಂಟೆಡ್ ಟು ರಿಮೆಂಬರ್ ದಿಸ್ ಟೇಬಲ್, ಇಸ್ ವೆರಿ ಇಂಪಾರ್ಟೆಂಟ್. ಈವನ್ ದಿಸ್ ಕಲರ್ಸ್ ನೆನ್ನೆ ಗೊತ್ತಾಯ್ತಲ್ಲ, ಐ ವಾಸ್ ಟೆಲಿಂಗ್ ದಿಸ್. ಒಂದು ಯಾವುದೋ ಒಂದು MCQs ಅಲ್ಲಿ, ಐ ಥಿಂಕ್ ಇನ್ ದ ವೇವ್ ಆಪ್ಟಿಕ್ಸ್ ದೇರ್ ವಾಸ್ ಎ ಕ್ವಶನ್ ಆಸ್ಕ್ಡ್ ಇನ್ CET ಲಾಸ್ಟ್ ಇಯರ್ 2022 ಅಲ್ಲಿ. ಸೊ 400 ಆ್ಯಂಡ್ ದೆನ್ 750 ದ ರೇಷಿಯೋ ದ ಆಸ್ಟ್ ದ ಫ್ರಿಂಜ್ ವಿಡ್ತ್ ಬೀಟಾ ಎಷ್ಟಿರುತ್ತೆ ಅಂದ್ಬಿಟ್ಟು. ಎನಿವೆ ನೆನಪಿರ್ಬೇಕು ನಿಮ್ಗೆ, ಇದು ಇಟ್ಸ್ ಗುಡ್. ಆ್ಯಂಡ್ ಈಗ ವಿಚ್ ಆರ್ ದ ಫಾಲೋಯಿಂಗ್ ಹ್ಯಾಸ್ ಮಿನಿಮಮ್ ವೇವ್ ಲೆಂತ್ ಯಾವುದು ಕಡಿಮೆ ಜಾಸ್ತಿ ಇರೋದು, ಜಾಸ್ತಿ ಫ್ರೀಕ್ವೆನ್ಸಿ ಇದೆ, ಕಡಿಮೆ ವೇವ್ ಲೆಂತ್ ಇರುತ್ತೆ. ಗಾಮಾ ರೇಸ್, ಗಾಮಾ ಇದೆ ಅಲ್ಲಿ. ಓಕೆ, ಗಾಮಾ. ಯಾ, ನೆಕ್ಸ್ಟ್. ಸೊ ವಿಚ್ ಆರ್ ದ ಫಾಲೋಯಿಂಗ್ ಇಸ್ ಅ ಮಿನಿಮಮ್ ಎನರ್ಜಿ. ಓಕೆ, ಮಿನಿಮಮ್ ಎನರ್ಜಿ ಅಂದರೆ ಬೇಸಿಕಲಿ ವೇವ್ ಲೆಂತ್ ಫ್ರೀಕ್ವೆನ್ಸಿ ಕಡಿಮೆ ಇರಬೇಕು. ಯಾವುದೇ ಫ್ರೀಕ್ವೆನ್ಸಿ ಲಾಸ್ಟ್ ಬಂದು ರೇಡಿಯೋ ವೇವ್ಸಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇದೆ, ಎನರ್ಜಿ ಕಡಿಮೆ ಇರುತ್ತೆ. Choose a wrong statement. Electromagnetic waves are transfers. Yes, correct. They transfers in nature. Electromagnetic travels with the speed of light. Yeah, they travel speed of light. Waves are produced by accelerating charge. The electromagnetic waves travel with same speed in all the media. Electromagnetic waves ಅನ್ನೋದು ಇದರಲ್ಲಿ ಲೈಟಲ್ಲಿ ಮಾತ್ರ they travel at a speed of in the air ಅಲ್ಲಿ ಮಾತ್ರ they travel at the speed of light. In other medium the speed will decrease. So ಎಲ್ಲ ಕರೆಕ್ಟ್. Transfers, yes, of course, direction of the vibration and direction of propagation will be perpendicular. So all are correct except this one here. Now let's go for next question. Nantara, so displacement current formula ಗೊತ್ತಿರಬೇಕು ನಿಮಗೆ, is find epsilon into d phi by dt. just formula it is. Nantara, so displacement current is produced due to time varying electric flux. That electric flux ನ ಪ್ರೊಡ್ಯೂಸ್ ಆಗುತ್ತೆ E into d phi by dt. ಫಾರ್ಮುಲಾ ಗೊತ್ತಿರಬೇಕು. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್, MCQ ತುಂಬ ಸರಿ ಕೇಳ್ತಾರೆ. C is equal to 1 by root of epsilon mu naught into epsilon naught. ಈವನ್ CET ಅಲ್ಲಿ ಕೂಡ ತುಂಬ ಸರಿ ಕೇಳ್ತಾರೆ ಈ ಕ್ವಶನ್ನ. ನಂತರ so electromagnetic radiation is used to sterilize surgical equipments. The UV rays kill ಮಾಡೋಕ್ಕೆ ಜರ್ಮ್ಸ್ನೆಲ್ಲ UV radiations.
Even in your purifier also it's UV radiations. Next is purifiers. It is UV rays. Okay. Nantara ನ್ಯಾಚುರಲ್ ಸೋರ್ಸ್ ಆಫ್ ಯು ವಿ ಲೈಟ್ ಎಲ್ಲಿ ಸಿಗುತ್ತೆ? ಯು ವಿ ಲೈಟ್ ಸನ್ನಿಂದ ಸಿಗುತ್ತೆ ಅಲ್ವಾ? ನೆಕ್ಸ್ಟ್ ಮೂನ್. ನ್ಯಾಚುರಲ್ ಸೋರ್ಸ್ ಆಫ್ ಮೂನಿಂದ ನೈಟ್ ಟೈಮ್ಸ್ ಯು ಗೆಟ್ ಅ ಕ್ಯಾಂಡಲ್ ಲೈಟ್ ಡಿನ್ನರ್. ಓಕೆ, ಸೊ ದಟ್ಸ್ ವಾಟ್ ಡಿಫ್ರೆಂಟ್. ದ ಹೂ ಪ್ರಪೋಸ್ಡ್ ಮ್ಯಾಟರ್ ವೇವ್ ಕಾನ್ಸೆಪ್ಟ್? ಹೂ ಇಸ್ ದ ಪ್ರಪೋಸ್? ಡಿ ಬ್ರೋಗ್ಲಿ. ಸೊ ಅವ್ರು ಮ್ಯಾಟರ್ ವೇವ್ಸ್ ಹೇಳಿದ್ರು ಡಿ ಬ್ರೋಗ್ಲಿ. ಲ್ಯಾಂಬ್ಡಾ ಇಸ್ ಕೂಡ HMV. ಡಿ ಬ್ರೋಗ್ಲಿ ಹೇಳಿದ್ರು ಬರೀ ಎನರ್ಜಿನೇ ಅಲ್ಲ, ಎಲ್ಲ ಮ್ಯಾಟರ್ಗೂ ನಾವು ಮನುಷ್ಯರು ಹೋಗ್ಬೇಕಂದ್ರೂ ವಿ ಆಲ್ವೇಸ್ ಗೋ ಲೈಕ್ ಎ ವೇವಿ ಫಾರ್ಮ್. ಈವನ್ ಯು ಮಸ್ಟ್ ಹ್ಯಾವ್ ಸೀನ್ ರ್ಯಾಂಪ್, ವಾಕ್, ಎವ್ರಿಥಿಂಗ್ ಅಲ್ವಾ? ಸೊ ಎಲ್ಲರೂ ಹೋಗ್ತಾರೆ, ಬಟ್ ಅದ್ರ ಮೇಲೆ ಇಟ್ ಡಿಪೆಂಡ್ಸ್ ಆನ್ ಬಟ್ ದ ವೇವ್ಲೆಂತ್ ಡಿಪೆಂಡ್ಸ್ ಆನ್ ದ ಮಾಸ್ ಅಂಡ್ ದ ವೆಲಾಸಿಟಿ. ಲ್ಯಾಂಬ್ಡಾ ಇಸ್ ಕಾಲ್ಡ್ H/mv. ಸೊ ಡಿ ಬ್ರೋಗ್ಲಿ ವೇವ್ಲೆಂತ್ ಆಫ್ ಬಾಡಿ ಆಫ್ ಮಾಸ್, ಸೇಮ್ ಕ್ವಶನ್ ಕೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಬಿಕಾಸ್ ಕ್ಯಾಲ್ಕುಲೇಷನ್ಸ್ಗೆ CET ಎಲ್ಲ ಇಂಪಾರ್ಟೆಂಟು. ಲ್ಯಾಂಬ್ಡಾ ಇಸ್ ಕಾಲ್ಡ್ H/mv. ಸೊ ಈ MV ಬೇಕಾದ್ರೆ ಇಫ್ ಯು ನೋ ದ ಫಾರ್ಮುಲಾ, ದ ಆನ್ಸರ್ ಇಸ್ √2mv. ತುಂಬ ಇದು ಗೊತ್ತಿರಲೇಬೇಕು ಫಾರ್ಮುಲಾ, ಯು ಶುಡ್ ರಿಮೆಂಬರ್. ಬಟ್ ನಿಮ್ಗೆ ಗೊತ್ತಿಲ್ಲ ಅಂದರೂ ಡಿರೈವ್ ಮಾಡ್ಬೋದು ಇನ್ನು, ಬಿಕಾಸ್ ಕೈನೆಟಿಕ್ ಎನರ್ಜಿ, ನಾನು ಕೈನೆಟಿಕ್ ಎನರ್ಜಿನ E ಅಂತ ತೊಗೊಂಡ್ರೆ ½ mv² ಬರುತ್ತಲ್ವಾ? ಸೊ ನಾನು M ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತೀನಿ. ಸೊ 2me, mv ಇಸ್ ಕೂಡ √2mv. ಆನ್ಸರ್ ಬಂದು √2mv ಬರುತ್ತೆ. ಆಯಿತಾ? ನೆಕ್ಸ್ಟು, ಸೊ ಡೇವಿಸ್ ಅಂಡ್ ಜರ್ಮನ್ ಎಕ್ಸ್ಪೆರಿಮೆಂಟ್ ಪ್ರೂವ್ಸ್ ದ ವೇವಿ ನೇಚರ್ ಆಫ್ ಪಾರ್ಟಿಕಲ್ಸ್. ಅರ್ಥ ಆಯ್ತಾ? ಐ ಡ್ರಿಂಕ್ ಸಮ್ ವಾಟರ್. ನೆಕ್ಸ್ಟ್, which of the following increase the maximum kinetic energy of the photoelectron? Answer ಹೇಳಿ. Which of the following increases the maximum kinetic energy of the photoelectrons emitted? Okay, ಇವತ್ತಾಗಲಿ the energy of the electron emitted depends upon the energy of the incident radiation. The energy of the incident radiation depends upon the frequency of the incident radiation. So ultimately frequency will depend out. Okay na? So increases the frequency of incident beam, increases velocity, electrons, decreases frequency, no increases. Obviously first is the answer. Okay, but the intensity depend agodu. See, energy of the emitted radiation depends on frequency, and intensity of the emitted photoelectron ಎಷ್ಟು ಬರ್ತಾ ಇದೆ ಅದು ಡಿಪೆಂಡ್ ಆಗುತ್ತೆ. So how much is coming inside, that depends upon number of that depends basically on the what I mean to say is ಎಷ್ಟು ಫೋಟೋ ಎಲೆಕ್ಟ್ರಾನ್ಸ್ ಎಮಿಟ್ ಆಗ್ತಾ ಇಲ್ಲ, ಅದು ಡಿಪೆಂಡ್ ಆಗುತ್ತೆ. ಎಷ್ಟು ನಂಬರ್ ಡಿಪೆಂಡ್ಸ್ ಆನ್ ನಂಬರ್. ಸೊ ಆಲ್ವೇಸ್ ನೆನ್ಪಿಟ್ಕೊಡಿ. ಐ ಥಿಂಕ್ ಐ ಆಮ್ ಕನ್ಫ್ಯೂಸಿಂಗ್ ಯು. ಓಕೆ, ಸೊ ಇನ್ ವೆರಿ ಸಿಂಪಲ್, ಇಟ್ಸ್ ಎನರ್ಜಿ ಇದೆ ಅಲ್ವಾ? ಸೊ ಪೀಪಲ್ ಆಲ್ವೇಸ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್. ಸಿ ಡೋಂಟ್ ಎನರ್ಜಿ ಆಫ್ ಫಾರ್ ಎಕ್ಸಾಂಪಲ್ ದೇರ್ ಆರ್ 10 electrons ಗಾಟ್ ಎಮಿಟೆಡ್ ವಿತ್ ಸಮ್ ಕೈನೆಟಿಕ್ ಎನರ್ಜಿ. ಅಂದರೆ 10 ಅನ್ನೋದು ಇಂಟೆನ್ಸಿಟಿ, ಕರೆಂಟು 10 ಅನ್ನೋದು. ನೀವು ಇನ್ಸಿಡೆಂಟ್ ರೇಡಿಯೇಷನ್ ಜಾಸ್ತಿ ಮಾಡಿದೆ, ಫಾರ್ ಎಕ್ಸಾಂಪಲ್ ಇಫ್ ಪುಟ್ ಮೋರ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದಷ್ಟು 10 ಬರುತ್ತೆ. ಬಟ್ ಎನರ್ಜಿ ಜಾಸ್ತಿ ಇರುತ್ತೆ ಪ್ರತಿಯೊಂದು ಎಲೆಕ್ಟ್ರಾನ್ ಎಮಿಟೆಡ್. ಅರ್ಥ ಆಯ್ತಾ? ಬಟ್ ಇನ್ಸಿಡೆಂಟ್ ರೇಡಿಯೇಷನ್ದು ಇಂಟೆನ್ಸಿಟಿ ಜಾಸ್ತಿ ಮಾಡಿದ್ರೆ 10 ಬದಲು 20 ಬರುತ್ತೆ ಈಗ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಐ ಥಿಂಕ್ ಐ ಎಕ್ಸ್ಪ್ಲೇನ್ ಡೀಟೇಲಿ. ನಾನು ಐ ಥಿಂಕ್ ಐ ಆಲ್ಸೋ ಮೇಡ್ ಮೋಸ್ಟ್ಲಿ ಒನ್ ಶಾರ್ಟ್ ವಿಡಿಯೋ ಮಾಡಿರ್ಬೇಕು ಇದ್ರ ಮೇಲೆ. ಇಫ್ ಇಟ್ಸ್ ದೇರ್ ಐ ಗಿವ್ ಅ ವಿಡಿಯೋ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಕ್ಯಾನ್ ಗೋ ಅಂಡ್ ಚೆಕ್ ಔಟ್ ಡ್ಯೂಯಲ್ ನೇಚರ್ ಆಫ್ ರೇಡಿಯೇಷನ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮಕ್ಕಳೇ. ಓಕೆ, ನಂತರ ಸೊ ಯಾವತ್ತೇ ಆಗಲಿ ಎನರ್ಜಿ ಆಫ್ ದ ಎಮಿಟೆಡ್ ಎಲೆಕ್ಟ್ರಾನ್ ಡಿಪೆಂಡ್ಸ್ ಅಪಾನ್ ದ ಎನರ್ಜಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಸೊ ಎನರ್ಜಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ ಡಿಪೆಂಡ್ಸ್ ಆನ್ ದ frequency. Minimum energy required, minimum energy of the incident radiation needed to remove the electron. That's already we know the work function. And they can ask for everything. They can ask also what is stopping potential. They can ask also what is the threshold energy. So stopping potential is the amount of energy required to just to stop the photoelectric effect, that photoelectrons. ಅರ್ಥ ಆಯ್ತಾ? ಸೊ ಥ್ರೆಶೋಲ್ಡ್ ವೇವ್ಲೆಂತ್ ಎಲ್ಲ ಗೊತ್ತಿರಬೇಕು ನಿಮಗೆ. ಎನರ್ಜಿ ರಿಕ್ವೈರ್ಡ್. ಸೊ ಎನರ್ಜಿ ಅಂತ ಹೇಳಿದ್ರೆ ವರ್ಕ್ ಫಂಕ್ಷನು. ಓಕೆ, next, the experiment which confirms the wave nature of particle, Davis and German experiment. Nantara, so what does the cathode ray consisting of? The cathode ray consists of negatively charged particle, that's basically called as electrons. Aita? Nantara, discussion. Identify the wrong statement. Nuclear force is short range, yes correct. The strongest, very correct. Their exchange forces, yes correct. Their forces are charge dependent, they are charge independent. Nuclear was always charge independent. Endikandre adu whatever their influence is very small, within small amount of idರಲ್ಲಿ they have the influence. They're not long range forces, therefore they're not charge dependent. Okay, next, they're charge independent. So radioactive substance emits alpha, beta, gamma, all the rays. What is this? Y rays, not Y rays, it is gamma rays. Next, uranium-238 nucleus splits into two identical parts. The two nuclei produced will be, okay, there whatever nucleus, obviously whenever something reaction happens, the daughter nucleus produced will be always stable.
isotope, isobar, no, it is basically they are stable. Okay, next. ಸೊ ಐ ಥಿಂಕ್ ಈ ಫಾರ್ಮ್ನ ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟ್ ಫಾರ್ಮ್ನ. ಇದು ಕೂಡ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. KCET ಕೂಡ 2-3 ಸಲ ಕೇಳಿದ್ದಾರೆ. R is equal to R0 into 8⁻1/3. ಆನ್ಸರ್ ಇಸ್ C. Assignment of radioactivity is Curie, Becquerel, DSP. You can write everything. I also done numericals on this. ಸೊ ತುಂಬ ಸಲ ಕೇಳ್ತಾರೆ. ಕನ್ವರ್ಷನ್ ಗೊತ್ತಿರಬೇಕು. Curie to ನಿಮಗೆ DSP 3.7 to 10⁻10 disintegration per second. ನ್ಯೂಮರಿಕಲ್ ತುಂಬ ಹೆಲ್ಪ್ ಆಗುತ್ತೆ. ಎಲೆಕ್ಟ್ರೋವೋಲ್ಟ್, no other answer is not possible. Isotones means isotopes, same atomic number. Isobars, same mass number. Isotones, same number of neutrons. Neutrons same ಇರಬೇಕು. Isotones ಅಂದರೆ same number of neutrons. ನಂತರ ಸೊ ಐಸೋಟೋಪ್, ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್. ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್ ಅಲ್ವಾ? ಐಸೋಟೋಪ್ಸ್ ಅಂದ್ರೆ ಏನು? ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್. ಯಾ, ಕರೆಕ್ಟ್. ನೆಕ್ಸ್ಟ್ ನಂತರ ಹೀಲಿಯಂ 2 ಇದೆಯಲ್ಲ, ಓಕೆ. ಯಾ, ನೆಕ್ಸ್ಟ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಎಕ್ಸಿಸ್ಟ್ ಬಿಟ್ವೀನ್, ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನು, ನ್ಯೂಟ್ರಾನು ಎಲ್ಲ ಇರುತ್ತೆ. ದೇರ್ ಇಸ್ ಎ ಫೋರ್ಸ್ ಬಿಟ್ವೀನ್ ನ್ಯೂಟ್ರಾನ್, ಪ್ರೋಟಾನ್ ಎಲ್ಲದರ ಮಧ್ಯೆ ಫೋರ್ಸ್ ಇರುತ್ತೆ. ನೆಕ್ಸ್ಟ್, ಸೊ ಬೀಟಾ ಡಿಕೆ ಮೀನ್ಸ್ ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್. ಯಾವತ್ತೇ ಆಗಲಿ ಯಾವುದೇ ಒಂದು ನ್ಯೂಕ್ಲಿಯರ್ ಫಿನಾಮಿನಾ, ಇಟ್ ಆಲ್ವೇಸ್ ಹ್ಯಾಪನ್ಸ್ ಫ್ರಮ್ ದ ನ್ಯೂಕ್ಲಿಯಸ್, ನಾಟ್ ಫ್ರಮ್ ಔಟರ್ ಮೋಸ್ಟ್. ನಿಮಗೆ ಕೆಮಿಸ್ಟ್ರಿಯಲ್ಲಿ ಆಗೋದೆಲ್ಲ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಹೋಲ್ ಕೆಮಿಸ್ಟ್ರಿ, ಲುಕ್ ಎಟ್ ದ ಬ್ಯೂಟಿ ಇಟ್ ಇಸ್, ದ ಹೋಲ್ ಕೆಮಿಸ್ಟ್ರಿ ನಿಮ್ಗೇನಿದೆ ಅಲ್ವಾ, ಅದೆಲ್ಲ ಡಿಪೆಂಡ್ ಆಗೋದು ಲಾಸ್ಟ್ ಎಲೆಕ್ಟ್ರಾನ್ ಮೇಲೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಯು ಶುಡ್ ರೈಟ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ 1s2, 2s2, ಯು ರೈಟ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಬಟ್ ನ್ಯೂಕ್ಲಿಯರ್ ಫಿಸಿಕ್ಸ್ ಡಿಪೆಂಡ್ ಆಗೋದು ನ್ಯೂಕ್ಲಿಯಸ್ ಇನ್ಸೈಡ್ ಒಳಗಡೆ. ಸೊ ಇಂಟರ್ಮೋಸ್ಟ್ ಎಲೆಕ್ಟ್ರಾನ್, ನೋ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯಸ್, ಆ್ಯಂಡ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ವಿಲ್ ನೆವರ್ ಎಮಿಟ್ ಎನಿ ರೇಡಿಯೇಷನ್. ಆನ್ಸರ್ ಬಂದು ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯಸ್. ಓಕೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ನಾಟ್ ಪಾಸಿಬಲ್. ಸೊ ಯು ಶುಡ್ ನೋ ಬೀಟಾ ಡಿಕೆ, ಬೀಟಾ ಮೈನಸ್ ಡಿಕೆ. ಬೇಸಿಕಲಿ ಒಂದು ನ್ಯೂಟ್ರಾನ್ ಬಂದು ಪ್ರೋಟಾನ್ ಪ್ಲಸ್ ಎಲೆಕ್ಟ್ರಾನ್ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದ ಮೆಟೀರಿಯಲ್ ಯೂಸ್ಡ್ ಫಾರ್ ಸ್ಲೋ ಡೌನಿಂಗ್ ಆಫ್ ದ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್. ಸ್ಲೋ ಡೌನ್ ಮಾಡೋಕ್ಕೆ ಮಾಡ್ರೇಟರ್ ಯೂಸ್ ಮಾಡ್ತಾರೆ. ಕಂಟ್ರೋಲ್ ರಾಡ್ಸ್ ಬಂದುಬಿಟ್ಟು ಟು ಕಂಟ್ರೋಲ್ ಅಮೌಂಟ್ ಆಫ್ ಚೈನ್ಡ್ ಅನ್ಕಂಟ್ರೋಲ್ಡ್ ರಿಯಾಕ್ಷನ್ ಆದರೆ ಬಾಂಬ್, ಅಟಾಮಿಕ್ ಬಾಂಬ್ ಬರ್ಸ್ತಾ ಬರುತ್ತೆ. ಓಕೆನಾ, ಟು ಕಂಟ್ರೋಲ್ ದಟ್ ನಂಬರ್ ಆಫ್ ನ್ಯೂಟ್ರಾನ್ಸ್, not to control speeds, to control number we use control rods, and to control the speed we use the this one, what is that, moderator. Next, so nucleus reactor control rods are always made up of cadmium. Control rods ಬಂದು cadmium ಇಂದ ಆಗಿರ್ತಾರೆ. ಯಾ, ನೆಕ್ಸ್ಟ್ ನಂತರ, so sun's radiant energy is due to fusion. So basically two lighter nucleus are combined to form a heavy nucleus. That happens in the fusion. That usually doesn't happen on the earth. Earth ಅಲ್ಲಿ ತುಂಬ ಕಷ್ಟ ಆಗೋದು, ಅಲ್ಲಿ ಮಾತ್ರ ಫಿಷನ್ ಜಾಸ್ತಿ ಆಗುತ್ತೆ ಅರ್ಥಲ್ಲಿ. ಓಕೆನಾ? ನೆಕ್ಸ್ಟ್, which are following is a universal gate. So NAND gate ಅನ್ನೋದು ಯೂನಿವರ್ಸಲ್ ಗೇಟು, ನಾಟ್ ಆ್ಯಂಡ್ ಎಲ್ಲ, ಬಿಕಾಸ್ ಯು ಕ್ಯಾನ್ ಡಿರೈವ್ ಎವ್ರಿಥಿಂಗ್. NAND and NOR ಆರ್ ಯೂನಿವರ್ಸಲ್ ಗೇಟ್ಸ್. ಯು ಕ್ಯಾನ್ ರಿಯಲೈಸ್ ಎವ್ರಿಥಿಂಗ್ ಯೂಸಿಂಗ್ NAND ಗೇಟ್. ಆರ್ ಗೇಟ್ ಅಂದರೆ ಯಾವುದಾದ್ರು ಒಂದು ಔಟ್ಪುಟ್ ಇದ್ರೂ, ಒಂದು ಇನ್ಪುಟ್ ಕರೆಕ್ಟಾಗಿದ್ರೂ ಔಟ್ಪುಟ್ ಕೊಡುತ್ತೆ. ಸೊ ಒಂದು ಯಾವುದಾದ್ರು 0 0 ಇದ್ದರೆ ನೋ ಔಟ್ಪುಟ್, 0 1 ಇದ್ದರೆ 0, ನೋ ಇಟ್ ವಿಲ್ ಗಿವ್ 1, ಆ್ಯಂಡ್ 1 0 ಇದ್ದರೆ ಇಟ್ ವಿಲ್ ಗಿವ್ 1. ಸೊ ಆನ್ಸರ್ ಇಸ್ ಸಿ ಫಾರ್ ದಿಸ್. ನೆಕ್ಸ್ಟ್ ಟಾಪಿಕ್ ಬಂದು ಝೀನಾ ಡಯೋಡ್ ಇಸ್ ಆಲ್ವೇಸ್ ವರ್ಕ್ಸ್ ಅಂಡರ್ ರಿವರ್ಸ್ ಬಯಾಸ್. ನೆಕ್ಸ್ಟ್, ಇದು ತುಂಬ ಇಂಪಾರ್ಟೆಂಟ್ ಇದು. ಆ್ಯಂಡ್ ಗೇಟ್ ಅಂದರೆ ಎರಡೂ ಇನ್ಪುಟ್ ಕರೆಕ್ಟಾಗಿರಬೇಕು. 1 1, ಎರಡೂ 1 1 ಇದ್ದರೆ ಔಟ್ಪುಟ್ 1 ಬರುತ್ತೆ. ಆಮೇಲೆ ಔಟ್ಪುಟ್ 1 ಬರ್ತಾಯಿದೆ ಅಂತ ಹೇಳಿ ಎರಡೂ ಇನ್ಪುಟ್ 1 1 ಇರಬೇಕು. ನಂತರ, ವಾಟ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಸೆಮಿಕಂಡಕ್ಟರ್. ಎಲ್ಲ ಸೆಮಿಕಂಡಕ್ಟರ್ ಕೋವೆಲೆಂಟ್ ಬಾಂಡ್ಸ್ ಇರುತ್ತೆ. ನಂತರ, ಎಲೆಕ್ಟ್ರಿಕ್ ಕಂಡಕ್ಷನ್ ಸೆಮಿಕಂಡಕ್ಟರ್ ಟೇಕ್ಸ್ ಪ್ಲೇಸ್. ವಾಟ್ ಎಲೆಕ್ಟ್ರಿಕ್ ಕಂಡಕ್ಷನ್ ಸೆಮಿಕಂಡಕ್ಟರ್ ಟೇಕ್ಸ್ ಪ್ಲೇಸ್? ಎಲೆಕ್ಟ್ರಾನ್ ಹೋಲ್ಸ್, ಬೋತ್ ಎಲೆಕ್ಟ್ರಾನ್ಸ್ ಹೋಲ್ಸ್, ಡಿಪೆಂಡಿಂಗ್ ಆನ್ ವಾಟ್ ಟೈಪ್ ಇಟ್ ಇಸ್. ಎನ್ ಟೈಪ್, ಪಿ ಟೈಪ್, ಅದಕ್ಕೆ ಡಿಪೆಂಡ್ ಆಗುತ್ತೆ. ವೆನ್ ಕಂಡಕ್ಟಿವಿಟಿ ಆಫ್ ಸೆಮಿಕಂಡಕ್ಟರ್ ಇಸ್ ಓನ್ಲಿ ಡ್ಯೂ ಟು ಬ್ರೇಕಿಂಗ್ ಆಫ್ ದ ಕೋವೆಲೆಂಟ್ ಬಾಂಡ್ಸ್ ಇಸ್ ಕಾಲ್ಡ್ ಅಸ್. ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಎಕ್ಸ್ಟ್ರೆನ್ಸಿಕ್ ಅಂತ ಹೇಳಿದ್ರೆ ಆಚೆಗಿಂತ ಇಂಪ್ಯೂರಿಟಿ, ಎಕ್ಸ್ಟ್ರೆನ್ಸಿಕ್ ಆಚೆ, ಔಟ್ಸೈಡಿಂದ ಆ್ಯಡ್ ಮಾಡ್ತೀರಾ, ಸೊ ಡೋಪಿಂಗ್ ಮಾಡ್ತೀರಾ, ಅದರಿಂದ ಯು ಗೆಟ್ ಎಕ್ಸ್ಟೆನ್ಸಿಕ್ ಅಂದರೆ ಎನ್ ಟೈಪ್, ಬಿ ಟೈಪೇ. ಇಂಟ್ರೆನ್ಸಿಕ್ ಅಂದರೆ ಯು ಜಸ್ಟ್ ಹೀಟ್ ಇಟ್ ಆ್ಯಂಡ್ ಬ್ರೇಕ್ ದ ಬಾಂಡ್ಸ್ ಆ್ಯಂಡ್ ಮೇಕ್ ಇಟ್ ಕಂಡಕ್ಟ್. ಆನ್ಸರ್ ಬಂದು ಇಂಟ್ರೆನ್ಸಿಕ್. ನೆಕ್ಸ್ಟ್, ಅಮಂಗ್ ದ ಫಾಲೋಯಿಂಗ್ ದ ನಾಟ್ ಎನ್ ಆಪ್ಟೋ ಎಲೆಕ್ಟ್ರಾನ್ ಡಿವೈಸ್. ಎಲ್ಲ ಆಪ್ಟೋ ಎಲೆಕ್ಟ್ರಾನ್ ಡಿವೈಸ್ ಟ್ರಾನ್ಸ್ಫಾರ್ಮರ್ ಮಾತ್ರ ಇಲ್ಲಿ ಬಂದಿದೆ. ಓಕೆ, ಇಟ್ಸ್ ಸಪೋಸ್ ಟು ಬಿ ಇನ್ ದ ಚಾಪ್ಟರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಆಲ್ಟರ್ನೇಟಿಂಗ್ ಕರೆಂಟ್ಸ್. ನೆಕ್ಸ್ಟ್, ಎರಡು ಒಂದೇ ಅಲ್ವಾ. ಸೊ ಅಂಡರ್ ದ ರಿವರ್ಸ್ ಬಯಾಸ್ ದ ಥಿಕ್ನೆಸ್ ಆಫ್ ಡಿಪ್ಲೀಷನ್ ರೀಜನ್. ಸೊ ರಿವರ್ಸ್ ಬಯಾಸ್ ಅಂತ ಹೇಳಿದ್ರೆ ಯು ಕನೆಕ್ಟಿಂಗ್ ಪಾಸಿಟಿವ್ ಟು ನೆಗೆಟಿವ್, ನೆಗೆಟಿವ್ ಟು ಪಾಸಿಟಿವ್. ಸೊ ಇಟ್ಸ್ ಬೇಸಿಕಲಿ ಪುಲ್ಸ್, ಹಿಂಗೆ ಪುಲ್ ಮಾಡುತ್ತೆ. ಹಿಂಗೆ ಪುಲ್ ಮಾಡಿದಾಗ ಬೇಸಿಕಲಿ ವಾಟ್ ಸಿ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. ರಿವರ್ಸ್ ಬಯಾಸ್ ಅಂತ ಹೇಳಿದ್ರೆ ಬೇಸಿಕಲಿ ಯು ಹ್ಯಾವ್ ಡಿಪ್ಲೀಷನ್ ರೀಜನ್ ಅಲ್ವಾ ಇಲ್ಲಿ. ಸೊ ಇಲ್ಲಿ ಇರುತ್ತೆ, ಇಲ್ಲಿ ಪಾಸಿಟಿವ್, ಇಲ್ಲಿ
ಪಾಸಿಟಿವ್, ನಂತರ ಇಲ್ಲಿ ನೆಗೆಟಿವ್. ಸೊ ಈ ಪಾಸಿಟಿವ್ಗೆ ನೀವು ನೆಗೆಟಿವ್ ಕನೆಕ್ಟ್ ಮಾಡ್ತೀರಿ, ದಟ್ಸ್ ನೆಗೆಟಿವ್ಗೆ ಪಾಸಿಟಿವ್ ಕನೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಪುಲ್ ಮಾಡಿದ್ರೆ ಏನಾಗುತ್ತೆ, ಡಿಪ್ರೆಷನ್ ಥಿಕ್ನೆಸ್ಸು ಇನ್ಕ್ರೀಸ್ ಆಗುತ್ತೆ. ಬಟ್ ಇನ್ ಅದರ್ ಕೇಸಸ್ ಇಫ್ ಇಟ್ ಇಸ್ ಫಾರ್ವರ್ಡ್ ಬಯಾಸ್ ದ ಥಿಕ್ನೆಸ್ ವಿಲ್ ಡಿಕ್ರೀಸ್. ಆಯಿತಾ. ನಂತರ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಎನ್ ಟೈಪ್ ಸೆಮಿಕಂಡಕ್ಟರ್ಸ್. ಎನ್ ಟೈಪಲ್ಲಿ ಮೆಜಾರಿಟಿ ಎಲೆಕ್ಟ್ರಾನ್ಸು, ಸೊ ಮೈನಾರಿಟಿ ಬಂದು ಹೋಲ್ಸು. ಓಕೆ, ಮೈನಾರಿಟಿ ಅಲ್ವಾ, ಎನ್ ಟೈಪಲ್ಲಿ ಎಲೆಕ್ಟ್ರಾನ್ಸು ಹೋಲ್ಸ್. ನೆಕ್ಸ್ಟ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಪಿ ಟೈಪ್. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅಂದರೆ ಮೆಜಾರಿಟಿ ಪಿ ಇಟ್ ಇಸ್ ಹೋಲ್ಸ್. ಎರಡಕ್ಕೂ ಆನ್ಸರ್ ಹೋಲ್ಸ್ ಏನಾ? ಎನ್ ಟೈಪ್ ಸೆಮಿಕಂಡಕ್ಟರ್ ಮೈನಾರಿಟಿ ಕೇಳ್ತಾ ಇದ್ದಾರೆ, ಸೊ ಹೋಲ್ಸು. ಟೈಪಲ್ಲಿ ಮೆಜಾರಿಟಿ ಕೇಳ್ತಾರೆ, ಸೊ ಹೋಲ್ಸ್. ಎನಿವೇರ್ ವಿ ನೋ ಇಟ್. ಓಕೆ. ನಂತರ ಲೆಟ್ಸ್ ಗೋ ದ ಸ್ಪ್ಲಿಟಿಂಗ್ ಆಫ್ ಐ ಥಿಂಕ್ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ನ್ಯೂಕ್ಲಿಯೋಲಸ್. ಐ ಥಿಂಕ್ ನ್ಯೂಕ್ಲಿಯೋಲಸ್ ಅನ್ನೋದು ಯಾವುದೋ ಬಯಾಲಜಿ ಟರ್ಮ್ ಅಲ್ವಾ ಇದು? ಮೇ ಬಿ ನಾನು ಟೈಪ್ ಮಾಡಾದ್ಮೇಲೆ ಗೂಗಲ್ ಇಟ್ ಲಾಸ್ಟ್ ದಟ್ ಟೈಪಿಂಗ್ ಕರೆಕ್ಟ್ ಮಾಡಿ ಅಂತ. ಐ ಥಿಂಕ್ ನ್ಯೂಕ್ಲಿಯೋಲಸ್. ಓಕೆ, ಎನಿವೇಸ್ ನ್ಯೂಕ್ಲಿಯಸ್. ದ ಸ್ಪ್ಲಿಟಿಂಗ್ ಆಫ್ ನ್ಯೂಕ್ಲಿಯಸ್ ಇಂಟು ಸ್ಮಾಲರ್ ನ್ಯೂಕ್ಲಿಯಾ ಇಸ್ ಕಾಲ್ಡ್ ಫಿಷನ್. ನನ್ನಲ್ಲಿ ಫ್ಯೂಷನ್ ಆಗುತ್ತೆ, ಇಲ್ಲಿ ಫಿಷನ್. ನೆಕ್ಸ್ಟು ದ ಫೋಟೋ ಎಲೆಕ್ಟ್ರಿಕ್ ಕರೆಂಟ್. ನೋಡಿ, ದಿಸ್ ವಾಟ್ ಐ ವಾಸ್ ಟೆಲಿಂಗ್ ಯು. ಸೊ ದ ಅಮೌಂಟ್ ಆಫ್ ಕರೆಂಟ್ ಎಷ್ಟು ಬರುತ್ತಲ್ಲ ಎಲೆಕ್ಟ್ರಾನ್ಸು, ಅದು ಡಿಪೆಂಡ್ ಆಗುತ್ತೆ ಇಂಟೆನ್ಸಿಟಿ ಮೇಲೆ. ಎನರ್ಜಿ ವಿತ್ ವಿಚ್ ಇಸ್ ಗೋಯಿಂಗ್ ಟು ಕಮ್ ಔಟ್ ದಟ್ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ. ಎನರ್ಜಿ ಅನ್ನೋದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಇಂಟೆನ್ಸಿಟಿ ಅನ್ನೋದು ಇದೆರಡು ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡು. ಇಂಟೆನ್ಸಿಟಿ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ. 10 electrons coming with 5 joules of energy. So 10 is the intensity, 5 joules is the energy. Now same, for example, 2 electrons coming with 20 joules of energy. So 20 joules is the other 2 electrons coming with 20 joules. 20 joules is the energy, 2 electrons is the current. Other intensity ಅಂತ ಹೇಳ್ತೀವಿ. ಆಯ್ತಾ? I hope you understood. So photoelectric current depends upon the current, depend ಆಗೋದು intensity. Intensity will depend on the intensity of the incident radiation. Actually they should complete incident radiation, frequency of incident radiation is complete ಮಾಡಿ. ಓಕೆ, ಫೈನಲಿ ಐ ಥಿಂಕ್ ವಿ ಹ್ಯಾವ್ ಕಂಪ್ಲೀಟ್ 100 MCQs. ಸೊ ಮಕ್ಕಳೇ, ಈ ಚಾಪ್ಟ್ರಲ್ಲಿ ಬೇರೆ 4 ಚಾಪ್ಟರ್ ಆಲ್ರೆಡಿ ಮಾಡಿದ್ದೀನಿ, ಅಲ್ಲಿ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಈ ಚಾಪ್ಟ್ರಲ್ಲಿ ನಿಮ್ಮ ಎಲ್ಲ ಪೇಪರ್ಸ್ ಚೆಕ್ ಮಾಡಿದಾಗ ಇದೇ ರೀತಿ ಕ್ವಶನ್ ಬಂದಿದೆ. ಸೊ ಹೋಪ್ಫುಲಿ ಇದೇ ರೀತಿ ಕ್ವಶನ್ ಬರುತ್ತೆ ಅಂದ್ಕೊಂಡಿದ್ದೀನಿ. ನೀವು ಎಕ್ಸಾಮ್ ಚೆನ್ನಾಗಿ ಮಾಡಬೇಕು. MCQs ಯಾರು 1 ಮಾರ್ಕ್ಸ್ ಕಳ್ಕೊಬಾರ್ದು. ಆ್ಯಂಡ್ ಬೇರೆ ಎಲ್ಲ ಕ್ವಶನ್ಸನ್ನು, ಎಲ್ಲ ವೀಡಿಯೋಸ್ ಏನೇನು ಬೇಕೋ ಪಾರ್ಟ್ ಸಿ ಪಾರ್ಟ್ ಡಿ ಎಲ್ಲ ಅಲ್ಲಿ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಿ ದ ನೆಕ್ಸ್ಟ್ ವೀಡಿಯೋಸ್. ಬಾಯ್, ಟೇಕ್ ಕೇರ್.